ಸಂವಾದ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಕೋರ್ತೀನಿ. ಜಯಲಕ್ಷ್ಮಿ ಹೆಗಡೆ ಅವರು ಹಿರಿಯ ರಂಗಭೂಮಿ ಕಲಾವಿದೆ. ನಿಮಗೆ ಬಹಳ ಮಂದಿ ಇಲ್ಲಿಗೆ ಗೊತ್ತಿರೋರು ಇದ್ದಾರೆ. ಅವರಿಗೆ ಕೇವಲ 75 ವಯಸ್ಸು ಅಲ್ಲ ನಮ್ಮ ಕೇವಲ. ಇಡೀ ನಿಮ್ಮ ತಾಯಿ ಕಡೆಯಿಂದ ರಂಗಭೂಮಿ ಕಲಾವಿದರ ಕುಟುಂಬ. ಸ್ವಲ್ಪ ನಿಮ್ಮ ತಾತನ ಬಗ್ಗೆ, ಆ ಕಲಾವಿದರ ಕುಟುಂಬ ಹೆಂಗೆ ಬಂತು ಸ್ವಲ್ಪ ಹೇಳ್ರಿ. ನಮ್ಮ ತಾತ ಹನಗಲ್ ಬಾಬುರಾಯರು ಅಂದ್ಕೊಂಡು ಸುಮಾರು ವರ್ಷದಿಂದ ಇಸ್ವಿ ನೆನಪಿಲ್ಲ ನನಗೆ. ಇಲ್ಲಿ ಸಾವಳಗಿ ಥಿಯೇಟ್ರ್ ಅಂತ ಇದೆ ಅಂತೆ. ಅಲ್ಲಿ ಆಗಿನ ಟೈಮ್ನಲ್ಲಿ ಚಲನ ಪ್ರಪಂಚ ಅನ್ನೋ ನಾಟಕನ ಆರ್ಯ ರೆಡ್ಡಿ ಅನ್ನೋ ಒಂದು ಗ್ರೂಪ್ ಇತ್ತಂತ ಅವಾಗ. ಆ ಕಡೆಯಿಂದ ನಾಟಕ ಮಾಡಿಸಿ ಹೆಸರು ತಗೊಂಡವರು. ಅವ್ರ ಮಗಳು ನನ್ನ ತಾಯಿ ತಾರಾಬಾಯಿ. ಅವ್ರ ಹೊಟ್ಟೆಯಲ್ಲಿ ಸುಮಾರು ಜನ ಹುಟ್ಟಿದ್ದೀವಿ. ಅದ್ರಲ್ಲಿ ನಾನು ಹಿರೇ ಮಗಳು ಜಯಲಕ್ಷ್ಮಿ ಅಂದ್ಕೊಂಡು. ಸುಮಾರು ಅಂದ್ರೆ ಒಂದು 6 ಜನ ಇದ್ದೀವಿ. ಹೇಳ್ರಿ, ನಾ ಸುಮಾರು ಅಂದ್ರೆ ಕ್ರಿಕೆಟ್ ಟೀಮ್ ಅನ್ಕೊಂಡೆ. ಇಲ್ಲ 6 ಜನ, ಅರ್ಧ ಜನ. ನೀವು ಒಗಟ ಮಾತಾಡಬಾರ್ದು ಆಯ್ತು. ಈಗ 6 ಮಕ್ಕಳು, ನೀವ ಹಿರಿಯರನ್ನ? ನಾನೇ ದೊಡ್ಡ. ರೈಟ್. ಮುಂದೆ ಹೇಳ್ರಿ. ಅದೇ ನಾಟಕಂನಿಗೆ ಅದೇನೋ ಕಾಲಾಂತರದಿಂದ ನನ್ನ ಹಣೆ ಬರ ರಂಗಭೂಮಿ ಅಂತ ಬರ್ದಿತ್ತೇನೋ. ನನ್ನ ರಂಗಭೂಮಿಗೆ ಬರೋ ಅಂತ ಇದರಲ್ಲಿ ಬಂದವಳಲ್ಲ ನಾನು. ಆದರೆ ನನ್ನ ದೈವ ನನಗೆ ರಂಗಭೂಮಿಗೆ ಕರ್ಕೊಂಡು ಬಂತು. ನಾನೇ ಹೇಳಿಬಿಡಲ ಎಲ್ಲ. ನೀವು ಏನಾದ್ರು ಕೇಳ್ತೀವಿ ಅನ್ಕೊಂಡು ಸುಮ್ಮನಿದ್ದೆ. ಆಯಿತು, ನಾನೇ ಹೇಳ್ತೀನಿ. ನಮ್ಮ ತಾಯಿ ಅನಿವಾರ್ಯವಾಗಿ ಸಂಗೀತ ಟೀಚರ್ ಆಗಿದ್ರು ಸಿರ್ಸಿಯಲ್ಲಿ. ಅನಿವಾರ್ಯ ಕಾರಣದಿಂದ ನಾಟಕವನ್ನು ಸೇರ್ಬೇಕಾಯ್ತು. ಮುದ್ದು ವೀರಾಚಾರ್ಯರು ಅಂಥೇಳಿ ಇದ್ರು, ಆಗಿನ ಕಲಾವಿದರು. ಅವರು ಸ್ತ್ರೀ ಪಾತ್ರ ಮಾಡ್ತಿದ್ರು. ಅವ್ರ ಕಂಪ್ನಿಗೆ ಬಂದಿದ್ವಿ. ಅವ್ರ ಕಂಪ್ನಿಗೆ ಬಂದಾಗ ಸ್ತ್ರೀ ಅನ್ನೋ ನಾಟಕದಲ್ಲಿ ಮುದ್ದು ವೀರಾಚಾರ್ಯರು ಹೆಣ್ಣಿನ ಪಾತ್ರ ಮಾಡ್ತಿದ್ರು. ಅವ್ರ ಮಗನ ಪಾತ್ರ ನಾ ಮಾಡ್ತಿದ್ದೆ. ಅದರಲ್ಲಿ ಮೊದಲೇ ಮಾತು, ಅಪ್ಪ ಅಮ್ಮನಿಗೆ ಹೊಡಿಬೇಡಪ್ಪ. ನನಗದು ನೆನಪಿದೆ, ಈಗಲೂ ನೆನಪಿದೆ. ನಾನು ಫಸ್ಟಿಗೆ ರಂಗ ಸ್ಟೇಜ್ ಹತ್ತಿದ್ದು, ಮಾತಾಡಿದ್ದು. ಆ ಅಪ್ಪ ಕುಡ್ಕೊಂಡು ಪಾತ್ರ ಮಾಡಿದವರು ನನ್ನ ಕುದಿಕೆಗೆ ಕೈ ಹಾಕಿ ದುಡ್ತಾರೆ. ನನಗೆ ಬುದ್ಧಿ ಹೇಳ್ತೇನೋ ಅಂದ್ಕೊಂಡು ದುಡ್ಡು ಕೆಳಗೆ ಬಂದಿರ್ತಾರೆ ಹೆಂಡತಿ ಹತ್ರ. ಇದು ನನ್ನ ಮೊದಲನೇ ಪಾತ್ರ. ಅಲ್ಲಿಂದ ನಾನು ರಂಗಭೂಮಿಗೆ ಬಂದೆ. ಅದರಲ್ಲಿ ವಸಂತರಾವ್ ನಾಕೋಡು ಅಂದ್ಕೊಂಡು, ಅರ್ಜುನ್ ಸಾ ನಾಕೋಡು ಅಂತಾರೆ, ವಸಂತರಾವ್ ನಾಕೋಡು ಅಂತಾರೆ, ಸುರೇಂದ್ರ ಸಾ ನಾಕೋಡು ಅಂತಾರೆ. ಅವ್ರು ಒಳ್ಳೆ ಕಲಾವಿದರು, ಒಳ್ಳೆ ಸಂಗೀತಗಾರರು. ನನಗಲ್ಲಿ ವಿದ್ಯೆ ಕಲೀಲಿಕ್ಕೆ, ಈ ಅಭಿನಯಗಳು ಕಲೀಲಿಕ್ಕೆ, ಯಾವ ರೀತಿ ರಂಗಭೂಮಿ ನಾವು ಪ್ರವೇಶ ಮಾಡಬೇಕು, ಯಾವ ಪಾತ್ರಕ್ಕೆ ಯಾವ ರೀತಿ ನಾವು ನಡಿಬೇಕು, ಯಾವ ರೀತಿ ನಾವು ಹೊಂದ್ಕೊಂಡು ಹೋಗಬೇಕು, ಯಾವ ರೀತಿ ಯಾವ ಏರು ಇಳುವ ಅನ್ನೋ ಮಾತುಗಳನ್ನೆಲ್ಲ ಆ ಕಂಪ್ನಿಯಲ್ಲಿ ಕಲ್ತಿದ್ದು ನಾನು. ಅದೇ ವಸಂತ ಕಲಾ ನಾಟ್ಯ ಸಂಘ ಅಂದ್ಕೊಂಡು ಅವ್ರ ಹೆಸರು. ಅವ್ರು ಯಾರೂ ಇಲ್ಲ ಈಗ, ಅವರೆಲ್ಲ ತೀರ್ಕೊಂಡಿದ್ದಾರೆ. ಆದರೆ ಸುರೇಂದ್ರ ಸಾ ನಾಕೋಡ್ರು ಅವರು ಬೆಂಗಳೂರಲ್ಲೇನೋ ಸಂಗೀತ ಕ್ಲಾಸ್ ನಡೆಸ್ತಾ ಇದ್ದಾರಂತೆ. ಅವರು ಗೋಪಿನಾಥ್ ನಾಕೋಡು ಅಂದ್ಕೊಂಡು ಅವ್ರ ಫ್ಯಾಮ್ಲಿ ಒಂದು ಇದ್ದಾರೆ ಅನ್ನೋದು ಗೊತ್ತು. ಆಮೇಲೆ ಅರ್ಜುನ್ ಸಾ ನಾಕೋಡು ಮಕ್ಕಳೆಲ್ಲ ರಘುನಾಥ ನಾಕೋಡು, ಬಾಲಚಂದ್ರ ನಾಕೋಡು ಅಂತ ಕೇಳಿರ್ಬೋದು. ಅವರೆಲ್ಲ ಒಳ್ಳೆ ದೊಡ್ಡ ಸಂಗೀತಗಾರರಾಗಿ ಮೆರಿತಾ ಇದ್ದಾರೆ. ಒಳ್ಳೆ ಕಲಾವಿದರ ಕುಟುಂಬದಲ್ಲಿ ನಾನು ವಿದ್ಯೆ ಕಲ್ತಿರೋದು. ಅಲ್ಲಿಂದ ಹೊಟ್ಟೆ ತುಂಬ ಅನ್ನ ಕಂಡಿರೋದು ಅರ್ಶಿನಗೋಡಿ ಕಂಪ್ನಿಯಲ್ಲಿ. BR ಅರ್ಶಿನಗೋಡಿ, RR ಅರ್ಶಿನಗೋಡಿ, ಇಬ್ಬರು ಅಣ್ಣ ತಮ್ಮ ಅವರು. ಅವ್ರ ಕಂಪ್ನಿಯಲ್ಲಿ ನಾವು ಹೊಟ್ಟೆ ತುಂಬ ಅನ್ನ ಕಂಡ್ವಿ. ಅಲ್ಲಿಂದ ಸಣ್ಣದಾಗಿ ಹೇಳ್ತೀನಿ, ನಾ ಮತ್ತೆ ಎಳೆಯೋದಿಲ್ಲ, ಮತ್ತು ಬೇಜಾರು ಮಾಡ್ಕೊಬಿಡ್ರಿ. ಎಲ್ಲ ಒಂಟಿಗೆ ಹೇಳಿಬಿಟ್ಟಿರ್ತೀನಿ. ಆಮೇಲೆ ನಿಮ್ಗೆ ಅನುಮಾನ ಬಂದಿದ್ದು ನೀವು ಕೇಳೋವಂತ್ರಂತೆ. ಅಲ್ಲಿಂದ ಚಿಂದೋಡಿ ಲೀಲಾಮರ ಕಂಪ್ನಿಗೆ ಬಂದ್ವಿ. ಆ ಕಂಪ್ನಿಯಲ್ಲಿ ನನ್ನ ತಲೆ ಮೇಲೆ ನನ್ನ ಮೈ ತುಂಬ ಭಾರಗಳಿದ್ವು. ಆ ಭಾರ ಎಲ್ಲ ಇಳಿಸ್ಕೊಳಕ್ಕೆ ನನ್ನ ದೇವರು ಅಲ್ಲಿ ದಾರಿ ಮಾಡಿಕೊಟ್ಟ ಕರಿಬಸಜ್ಜ. ಆ ಕರಿಬಸಜ್ಜನಿಂದ ನಾನು ಬಟ್ ಈ ಭಾರಗಳಿಂದ ಬಿಡುಗಡೆಯಾಗಿ ನಂದು ಅನ್ನೋ ಸಂಸಾರ ನಾನು ಮಾಡಿಕೊಂಡೆ. ಮಹೇಶ್ ಹೆಗಡೆ ಅವ್ರ ಕೈ ಹಿಡಿದೆ. ಅಲ್ಲಿ ಹಿಂಗೆ ಇರುತ್ತದು, ಅದು ಹೇಳೋದು ಬೇಡ, ಅದು ಏನು ಇದರಲ್ಲೇ ಮುಚ್ಕೊಂಡು ಹೋಗಲಿ ಅದು. ಅಲ್ಲಿಂದ ನನಗೊಂದು ಮಗು ಸಿಕ್ತು. ಆ ಮಗುನ ಕಟ್ಕೊಂಡು ಸ್ವಲ್ಪ ದಿನ ಕಷ್ಟಪಟ್ಟೇನ್ರಿ. ಸಂಗೀತ ಟೀಚರಾಗಿ ಕೆಲಸ ಮಾಡ್ತೀನಿ. ಆಮೇಲೆ ಸಂಗೀತಕ್ಕೆ, ಈ ನಾಟಕಕ್ಕೆ ಸಂಗೀತ ಮುಖ್ಯವಾಗಿ ಬೇಕಾಗಿತ್ತು. ಸಂಗೀತ ಕಲ್ತವ್ರಿಗಷ್ಟೇ ಸ್ಟೇಜಿನಲ್ಲಿ ಅವಕಾಶ ಇರೋದು, ಗಾಯಕನಲ್ಲಿ ಅಂತ. ಆವಾಗ ಬೇಕು ಸ್ವಲ್ಪ ಒಂದು ಯಾವ್ದಾರ ನಿಮ್ಮ ಧ್ವನಿ ಕೇಳಲಿ ಅಂತ. ಜಗಪಾಲಕ ಅಘನಾಶಕ, ಜಗಪಾಲಕ ಅಘನಾಶಕ, ನಿಗಮಾಗಮೀಶ ದಯ ತೋರಿ, ಜಗಪಾಲಕ ಅಘನಾಶಕ, ಜಗಪಾಲಕ ಅಘನಾಶಕ.
ಸೇರಿ ಜೋಳ ಹಾಡಾಡ್ತೀನಿ, ಬಾರ್ರು ಮಲ್ಕೊಳ್ರು ಅಂದ್ಕೊಂಡು ಅವ್ರ ಜೊತೆಗೆ ಹಾಡ್ತೀನಿ. ಹಾಡ್ಲಾರ್ದು ತುಂಬ ದಿನ ಆಯಿತು. ಇದು ನಾರಿ ಸಾಹಸ ಅನ್ನೋ ನಾಟಕದಲ್ಲಿದ್ದು ಮಹಾರಾಣಿ ಪಾತ್ರ ನಮ್ಮಮ್ಮ ಮಾಡ್ತಿದ್ರು, ಚಂದ್ರಪ್ರಭಾ ರಾಣಿ ಅಂದ್ಕೊಂಡು. ಆ ನಾಟಕದ ಗೀತೆ ಇದು. ಮುಂದೆ ನಿಮ್ಮ ತಾಯಿಯವರು ರಂಗಭೂಮಿ ಕಲಾವಿದ್ರು, ಮತ್ತೆ ಯಾರು ಕಲಾವಿದ್ರು ನಿಮ್ಮ ಕುಟುಂಬದಲ್ಲಿ? ತುಂಬ ಚೆನ್ನಾಗಿದ್ದೀವಿ. ಈಗಿನ ಜನದಲ್ಲಿ ನಾನು, ನನ್ನ ತಮ್ಮ ಒಬ್ಬನಿದ್ದಾನೆ ಜೂನಿಯರ್ ವಿಷ್ಣುವರ್ಧನ್ ಅಂದ್ಕೊಂಡು, ಹಾಗೆ ಕಲೆಯಲ್ಲಿ ಅದು ಅಲ್ಲೆಲ್ಲ ತುಂಬ ಹೆಸರಿದೆ ಒಂದು, ಅವನೊಬ್ಬನಿದ್ದಾನೆ. ಆಮೇಲೆ ಶ್ರೀನಿವಾಸ್ ಅಂದ್ಕೊಂಡು ಈ ಟ್ರೂಪ್ ಡ್ರಾಮಾಗಳಿಗೆಲ್ಲ ಹೋಗ್ತಾನೆ, ಅವನೊಬ್ಬನು. ಆಮೇಲೆ ನನ್ನ ತಂಗಿ ಒಬ್ಬಳಿದ್ಲು, ತೀರ್ಕೊಂಡ್ಲು, ಅವಳು ಪುಷ್ಪ ಅಂದ್ಕೊಂಡಿದ್ಲು, ಅವಳು ರಂಗ ಕಲಾವಿದೆ ಆಗಿದ್ಲು, ಅವಳು ತೀರ್ಕೊಂಡು. ನಿಮ್ಮ ಅಜ್ಜಿಗೆ ಇಬ್ಬರು ಹೆಣ್ಮಕ್ಳು, ಅವರಿಬ್ಬರು ಅವರಿಬ್ಬರು ರಂಗಭೂಮಿ ಕಲಾವಿದರಾಗಿದ್ರಲ್ಲ, ಅವ್ರ ಹೆಸರು ಹೇಳ್ರಿ? ಮೋನುಬಾಯಿ, ತಾರಾಬಾಯಿ, ಮನುಬಾಯಿ ಅಂತ. ಮನುಬಾಯಿ. ನೀವು ತಾರಾಬಾಯಿ ಅವ್ರ ಮಗಳು? ತಾರಾಬಾಯಿ. ಮೋನುಬಾಯಿ ಅವ್ರಿಗೆ ಅಷ್ಟು ಮಕ್ಕಳು, ಅವರು ಎಲ್ಲರೂ ಕಲಾವಿದರೆ ಎಲ್ಲರೂ. ಆಮೇಲೆ ನೀವು 7ನೇ ವಯಸ್ಸಿನಿಂದ ಬಂದ್ರಿ ರಂಗಭೂಮಿಗೆ, ಆಮೇಲೆ ಹೆಗಡೆ ಅವ್ರನ್ನ ಮದುವೆ ಆದ್ರಿ, ಆಮೇಲೆ ಬೇರೆ ಬೇರೆ BR ಅರ್ಶಿನ್ಗುಡಿ ಅವ್ರ ಕಂಪನಿ, ಅದೆಲ್ಲ ಮೊದ್ಲಿಗೆ ಅರ್ಶಿನ್ಗುಡಿ ಕಂಪನಿ ಆದ್ಮೇಲೆ ಬೇರೆ ಕಂಪ್ನಿಗೆ ನಾವು ಹೋಗ್ಲಿಲ್ರಪ್ಪ. ಆಮೇಲೆ ನನ್ಗೆ ಅಮೇಚೂರ್ ಮಾಡೋಕ್ಕೂ ಬರ್ಲಿಲ್ಲ. ಅಮೇಚೂರ್ ಅಂದ್ರೆ ಇದು ಹಳ್ಳಿ ಡ್ರಾಮಾಗಳು ಅಂತಾರಲ್ಲ, ಅದು ನಂಗೆ ನಿಭಾಯಿಸೋಕೆ ಆಗಲಿಲ್ಲ. ಅದನ್ನು ಬಿಟ್ಟುಕೊಂಡು ಸ್ಕೂಲ್ಗಳಲ್ಲಿ ಸಂಗೀತ ಹೇಳ್ಕೊಡಕ್ಕೆ ಹೋಗ್ತಿದ್ದೆ. ಈಗ ಯಾರು ಮೇಡಮರ್ ಸಂಗೀತ ಸ್ಕೂಲಲ್ಲಿ ಹೇಳ್ತೀನಿ ಅಂದ್ರಲ್ಲ, ಸೋಮೇಶ್ವರ ಸ್ಕೂಲಲ್ಲಿ ಹೇಳಿದ್ದೀನಿ, ಸಿದ್ಧಗಂಗಾ ಸ್ಕೂಲಲ್ಲಿ ಇದನ್ನು ಮಾಡಿದ್ದೀನಿ, ರಾಣೆಬೆನ್ನೂರಿನಲ್ಲಿ ಮೌಂಟ್ ವ್ಯೂ ಸ್ಕೂಲ್ ಅಂತ ಇದೆ. ನನಗೆ ಅನ್ನದಾತ್ರ ಆ ಟೈಮ್ನಲ್ಲಿ ನಮ್ಮ ಇವರು ಯಜಮಾನ್ರು ಬೇಗ ತೀರ್ಕೊಂಡ್ಬಿಟ್ರು. ನನ್ನ ಪರಿಸ್ಥಿತಿ, ನನ್ನ ಜೀವನ, ನನ್ನ ಮಗಂದು ಓದಿಸೋದು ಇವೆಲ್ಲ ತೊಂದರೆ ಆದಾಗ ನನಗೆ ರಾಣೆಬೆನ್ನೂರಿನಲ್ಲಿ ಸಂಗೀತ ಶಿಕ್ಷಕಿಯಾಗಿ ಇಟ್ಕೊಂಡಿದ್ರು ನನ್ನ. ಕಂಪನಿ ಹೇಳಿದ್ರಲ್ಲ, ಕಂಪನಿ ಹೆಸರೇನು? ಕಂಪನಿ ಕಟ್ಟಿದ್ರಂದ್ರಲ್ಲ? ನಮ್ಮ ಕಂಪನಿದು ಕುಮಾರೇಶ್ವರ ನಾಟ್ಯ ಸಂಘ ಹೊನ್ನಾವರ, ಪ್ರೊಪ್ರೈಟರ್ ಮಹೇಶ್ ಹೆಗಡೆ ಅನ್ಕೊಂಡು. ಎಷ್ಟು ವರ್ಷ ಕಂಪನಿ ನಡೆಸಿದ್ರಿ? ಒಂದು ಸುಮಾರು 5-6 ವರ್ಷ. ಬೇಡ ಅಂತ ಹೇಳಿ ಬಾರಿ ಹೇಳಿದೆ ನಾನು. ನಾಟಕ ಕಂಪನಿ ಮಾಲೀಕರ ಹಣೆ ಬರ ಗೊತ್ತು ನನಗೆ ಯಾವ ರೀತಿ ಇರುತ್ತೆ ಅನ್ಕೊಂಡು, ಆದರೂ ಅವ್ರು ಕೇಳಲಿಲ್ಲ. ನಾನು ಮಾಲಕ್ ಆಗಲೇ ತೀರಬೇಕು, ನಮ್ಮ ಮಾಲಕ್ಕಾಗಿ ನಮ್ಮ ಊರಿಗೆ ಹೋಗಲೇಬೇಕು ಅಂದ್ಕೊಂಡು ಹಠ ಮಾಡಿ ಕಂಪ್ನಿ ಮಾಡಿದ್ರು. ಯಾಕಂದ್ರೆ ನಾನು ಸಣ್ಣವಳಿದ್ದಾಗಲಿಂದ ನೋಡಿದವಳು ನಾಟಕ ಕಂಪ್ನಿ ಜೀವನ ಎಷ್ಟು ಕಷ್ಟ. ಆ ಮಾಲೀಕರಾದವರಂತೂ ಕಲೆಕ್ಷನ್ ಆಗಲೇ ಇರಲಿ. ಆ ಪುಣ್ಯಾತ್ಮರು ಇಬ್ಬರು ಇರಬೇಕಾಗಿತ್ತು, ಮಾಲೀಕರಾದವರು ಗೊತ್ತಾಗ್ತಿತ್ತು ಅವರಿಗೆ. ಆಗಲೇ ಆಗದೇ ಇರಲಿ, ಅವ್ರಿಗೆ ಸಂಬಳ ಹಂಚಲೇಬೇಕು. ಸಂಬಳ ಹಂಚಲಿಲ್ಲ ಅಂದರೆ ಓಡ್ ಹೋಗೋರು ಯಾರ. ಆಮೇಲೆ ಅದು ಒಂದು ಮುಖ್ಯವಾದ ವಿಷಯ. ಸುಮಾರು 11-12 ವರ್ಷಗಳು ಇದ್ದೆ ನಾನು ಗಂಗಾವತಿ ಕ್ಯಾಂಪು, ಅದೇ ವಸಂತರಾವ್ ನಾಗೋಡ್ ಕಂಪನಿಯಲ್ಲಿದ್ದಾಗ. ಅಲ್ಲಿ ಬನ್ನಟ್ಟಿ ವಾಸಣ್ಣ ಅಂತಿದ್ರು. ಇಲ್ಲಿ ಕೆಲವರಿಗೆಲ್ಲ ಪರಿಚಯ ಇದೆ, ಕಡ್ಕೊಳ್ಳೋರಿಗಂತೂ ತುಂಬ ಪರಿಚಯ ಇದೆ. ಬನ್ನಟ್ಟಿ ವಾಸಣ್ಣ ಅಂದ್ಕೊಂಡು ಅವರು ಮಲ್ಲಮ್ಮನ ಪಾತ್ರ ಮಾಡೋರು. ಫಸ್ಟು ಅರ್ಜುನ್ ಸಹ ನಾಕೊಟ್ರು ಮಾಡ್ತಿದ್ರು, ಆಮೇಲೆ ಅವ್ರು ಭಾರಿ ದಪ್ಪ ಆದ್ರು ಅಂದ್ಕೊಂಡು ಅವ್ರಿಗೆ ಬಿಡಿಸಿ ವಾಸಣ್ಣ ಕೊಟ್ಟರು. ವಾಸಣ್ಣ ತೆಳ್ಳಿಗೆ ಒಳ್ಳೆ ಹುಡುಗಿ ಇದ್ದಂಗಿದ್ರು. ವಾಸಣ್ಣ ಮಲ್ಲಮ್ಮನ ಪಾರ್ಟ್ ಮಾಡ್ತಿದ್ರು. ಸಂಬಳದ ವಿಚಾರನೂ ಏನು ವಿಚಾರನೂ ಗೊತ್ತಿಲ್ಲ, ಕೆಳದೆ ಬಿಡೋಗ್ಬಿಟ್ರು. ಕಂಪನಿಗೆ ಇರಲಿಲ್ಲ. ರಾತ್ರಿ ನೋಡಿದ್ರೆ ಮಲ್ಲಮ್ಮ ನಾಟಕ. ಅವಾಗ ಏನು ಮಾಡೋದು, ಯಾರು ಮಾಡ್ತಾರೆ ಅಂದರೆ, ನಿನ್ನೆ ಇವರು ಚನ್ನಬಸಪ್ಪ ಅನ್ನೋರು ಮಾತಾಡಿದಾರಲ್ಲ, ಇಡೀ ನಾಟಕ ಬಾಯಿಪಾಠ ಮಾಡ್ತಿದ್ದೆ ಅಂತ. ನಾನು ಆ ರೀತಿ ನಾಟಕದ ಬಾಯಿಪಾಠ ಮಾಡ್ತಿದ್ದೆ. ನನ್ನ ಪಾತ್ರ ಇಲ್ಲದ ನಾಟಕದಲ್ಲಿ ತಬಲಾಜಿ ಮುಂದ್ಗಡೆ ಕುಂದಿರ್ತಿದ್ರು, ಹೀಗೆ ಸೈಡಲ್ಲ ಮುಂದ್ಗಡೆ ಇರೋದು. ಆ ಮಾಸ್ಟ್ರಿಗೆ ಒಂದು ಗುಂಡಿ ತೊಳೆ, ಆ ಗುಂಡಿಯಲ್ಲಿ ಮಾಸ್ಟ್ರಿಗೆ ಕುಂದ್ರಿಸೋರು, ಪಕ್ಕದಲ್ಲಿ ತಬಲಾ ಕಟ್ಟೆ ಅಂದ್ಕೊಂಡು ಆ ಕಟ್ಟೆ ಮೇಲೆ ಮಾಸ್ಟ್ರ್ ಕುಂದಿರ್ತಿದ್ರು ತಬಲಾಜಿಯವರು. ತಬಲಾಜಿ ಪಕ್ಕಕ್ಕೆ ನಾವು ಹೋಗಿ ಅಟಕ ಅನ್ನೋದು, ಅವ್ರ ಸುಕ್ಕೆ ತಗೊಂಡು ಪಡೆಯೋದು, ಇವೆಲ್ಲ ಇರ್ತಿತ್ತು ಪಾತ್ರ ಇಲ್ಲದಾಗ. ಆಮೇಲೆ ನಂದು ಪಾತ್ರ ಎಲ್ಲ ನಾಟಕದಲ್ಲೂ ಇರ್ತಿತ್ತು. ಪ್ರಪಂಚ ಪರೀಕ್ಷೆ ನಾಟಕದಲ್ಲಿ ದತ್ತುಕುಮಾರ, ಈಗ ಹಾಡು ಹೇಳ್ತಿಲ್ಲ ಯಾವುದದು, ಸಾಮಾಜಿಕ ರೀ ಪೌರಾಣಿಕ ನಾಟಕನೇ ಭಾಳ ನಂದು. ಪ್ರಪಂಚ ಪರೀಕ್ಷೆ ಇವೆಲ್ಲ ತುಂಬ ನಾಟಕದಲ್ಲಿ ಪಾತ್ರ ಮಾಡಿದ್ದೀನಿ. ಎಲ್ಲ ಗಂಡು ಹುಡುಗರ ಪಾತ್ರನೇ ಮಾಡ್ತಿದ್ದೆ. ಗಂಡು ಹುಡುಗರ ಪಾತ್ರ ಮಾಡ್ತಿದ್ರಿ? ಮತ್ತೆ ಅವಾಗೆಲ್ಲ ಗಂಡು ಮಕ್ಕಳೇ ಅಲ್ಲ. ದತ್ತುಕುಮಾರ ಇದ್ಯಾವುದದು ಚಿತ್ರರಂಗದಲ್ಲ, ಯಾವುದದು ದುರ್ಜಯನ ಪಾಠ ಮಾಡ್ತಿದ್ದೆ, ದುರ್ಯೋಧನನ ಮಗಂದು. ಹೋಲ್ಬಿಡ್ರಿ. ಈಗ ತಕ್ಷಣಕ್ಕೆ ನಿಮ್ಮನ್ನು ಕೇಳಿದ್ರೆ ಈ ಮತ್ತೊಂದು ಹಾಡು ಹೇಳೋದು ಅಂತದ್ದು ಯಾವ್ದಾರು ನಾಂದಿ ಬಿಟ್ಟು ಯಾವ್ದು ಹಾಡು ಜಲಕ್ಕೆ? ಪ್ರಪಂಚ ಪರೀಕ್ಷೆ ನಾಟಕದ ಹಾಡು ಹೇಳ್ರಿ. ಅದರಲ್ಲಿ ಆಕೆ ಕರ್ನಾಟಕದವಳು ಇರ್ತಾಳೆ, ಘೋಡೆ ಸವಾರ, ಮಹಾರಾಷ್ಟ್ರದ ಅಂದ್ರೆ ಹಿಂದಿ ಮಾತಾಡ್ತಿರ್ತಾನೆ ಅವನು. ಅವ್ರ ಭಾಷೆ ಇವ್ರಿಗೆ ಅರ್ಥ ಆಗೋದಿಲ್ಲ, ಇವ್ರ ಭಾಷೆ ಅರ್ಥ ಆಗೋದಿಲ್ಲ. ಅಂಥದ್ರಲ್ಲಿ ಇವ್ರಿಬ್ಬರದು ಮದುವೆ ಆಗಿರುತ್ತೆ. ಆ ಇವನ್ನ ಘೋಡೆ ಸವಾರನ ಪಿಂಗಳ ರಾಣಿ ಅಂದರೆ ಭರ್ತಹರಿ, ರಾಜ ಭರ್ತಹರಿ ಅರ್ಥಾತ್ ಆ ಭರ್ತಹರಿಯ ಹೆಂಡತಿ ಅವನು ತನ್ನ ಮನೆ ಕರ್ಸ್ಕೊಳ್ತಿರ್ತಾಳೆ. ಇವಳು ದಾಸಿ, ಇವಳು ದೇವರಾಣಿ ಅನ್ನೋಳು ತನ್ನ ಮನೆಗೆ ಕರ್ಸ್ಕೊಳೋದು, ಹೋಗೋದು ಬರೋದು ಮಾಡ್ತಿರ್ತಾಳೆ. ಅಂತ ಹೊತ್ತಿನಲ್ಲಿ ಇವಳಿಗೆ ಬೇಜಾರು, ಕರ್ಕೊಂಡು ಅವನಿಗೆ ಗಂಡನಿಗೆ ಸೀರೆ ಉಡಿಸಿ ಕರ್ಕೊಂಡು ಹೋಗ್ತಿರ್ತಾಳೆ ಆಕೆ ಮನೆಗೆ. ರಾಣಿ ಮನೆಗೆ ಬೇರೆಯವ್ರಿಗೆ ಪ್ರವೇಶ ಇರೋದಿಲ್ಲಲ್ಲ, ಕರ್ಕೊಂಡು ಹೋಗಿ ಬಿಡ್ತಿರ್ತಾಳೆ. ಇದೇನು ನನ್ನ ಕರ್ಮಾನಪ್ಪ, ಇದೇನು ನಾನು ನೋಡ್ಬೇಕಾಯ್ತು, ಎಂತೆಂಥ ಇವ್ರನ್ನ ಮಾಡ್ತಾರೆ, ಬುದ್ಧಿ ಹೇಳೋರು ಹಿಂಗೆ ಮಾಡಿದರೆ ಹೆಂಗೆ ಅನ್ನೋದಕ್ಕೆ ಒಂದು ಹಾಡು
ಅದನ್ನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಪ್ರಪಂಚದಾಟ ಬಲು ಜಂಜಾಟ, ಮಗಳು ಮರಿ ಕಾಟ, ಕಣ್ಣಿಗೆ ಕಾಣ್ತೈತೆ ಒಳ್ಳೆ ಮಾಟ. ಈ ಪ್ರಪಂಚದಾಟ ಬಲು ಜಂಜಾಟ, ಮಗಳು ಮರಿ ಕಾಟ, ಕಣ್ಣಿಗೆ ಕಾಣ್ತೈತೆ ಒಳ್ಳೆ ಮಾಟ. ಆಶಾ ಪಾಶದಿ ಬಿತ್ತು ಬಳಲುತ್ತೆ, ಕಾಸು ಕಾಸಿಗೆ ಜನ್ಮವ ಕೊಡುತ್ತೆ. ಆಶಾ ಪಾಶದಿ ಬಿತ್ತು ಬಳಲುತ್ತೆ, ಕಾಸು ಕಾಸಿಗೆ ಜನ್ಮವ ಕೊಡುತ್ತೆ. ಹೇಸಿ ಸಂಸಾರಕ್ಕೆ ಬಿದ್ದೊತ್ತಾಡುತ್ತೆ, ಖಾತ್ರಿಯಾಗಿ ಅಮ್ಮ ಪಾಶೆಗ ಬೀಳುತ್ತೆ. ಈ ಪ್ರಪಂಚದಾಟ ಬಲು ಜಂಜಾಟ, ಮಕ್ಕಳು ಮರಿ ಕಾಟ, ಕಣ್ಣಿಗೆ ಕಾಣತೈತೆ ಒಳ್ಳೆ ಮಾಟ. ಈ ಪ್ರಪಂಚದಾಟ. ಇದು ದೇವರಾಣಿ ಪಾತ್ರದ ಹಾಡಿದ್ದು. ಇಲ್ಲ ಚಲೋ. ಆಮೇಲೆ ಇದು ಒಂದು ಹೇಳ್ತೇನೆ, ಈ ದತ್ತಕುಮಾರ, ಇದೇ ನಾಟಕದಲ್ಲಿ ದತ್ತಕುಮಾರನ ಪಾತ್ರ ಮಾಡ್ತಿದ್ದೆ ನಾನು. ಅಂದ್ರೆ ದತ್ತಕುಮಾರ ಅಂದ್ರೆ ದೊಡ್ಡ ರಾಣಿ ಮಗ, ಅವ್ನಿಗೆ 300 ಜನ ಹೆಂಡ್ರಿ ಇರ್ತಾರೆ, ಬರೀ 300 ಜನ. ಅದ್ರಲ್ಲಿ ಬೆಂಗಳೂರಲ್ಲಿ ಚಿಕ್ಕವಳು. ಇನ್ನೊಮ್ಮೆ ಎಷ್ಟು? 300 ಜನ. ಒಬ್ಬ ಈ ಸಂಖ್ಯೆ ಹೇಳ್ತಿದ್ರ ಅಥವಾ ಹೇಳ್ತಿದ್ರು? ಸಂಖ್ಯೆ ಹೇಳಿದ್ರು. 300 ಜನ ರಾಣಿಯಲ್ಲಿ ಭಾನುಮತಿ ದೊಡ್ಡವಳು, ಪಿಂಗಳ ಎಲ್ಲರಿಗಿಂತ ಚಿಕ್ಕವಳು. ರಾಜನಿಗೆ ಪಿಂಗಳನ ಮೇಲೇನೆ ಭಾರಿ ಇಷ್ಟ ಆಗಿರುತ್ತೆ. ಅವನು ಮಗ ಬರ್ತಿರ್ತಾನೆ ಚಿಕ್ಕಮ್ಮ ಅಂತ ಹೇಳಿ ಮಾತಾಡಕ್ಕೆ, ಅವಳಿಗೆ ತೊಂದರೆ, ಇವನು ಬರ್ತಾನಲ್ಲ. ಹೀಗಾಗಿ ಅವನಿಗೆ ಬೈದು ಹೊರಗಡೆ ಹಾಕ್ತಿರ್ತಾಳೆ, ಮನೇಲಿ ಕರ್ಕೊಂತಿರೋದಿಲ್ಲ. ಅದನ್ನ ಮಕನು ಮಾಡೋರು ಪಿಂಗಳನ ಪಾತ್ರ. ಪ್ರಮೀಳಮ್ಮ ಗೂಡೂರು ಅಂತ ಹೆಸರು ಕೇಳಿರ್ಬೇಕು, ಅವ್ರು ಮಾಡೋರು. ದೊಡ್ಡ ರಾಣಿ ಪಾತ್ರ ನಮ್ಮಮ್ಮ ಮಾಡೋರು. ಅಲ್ವಾಗ ಬಂದು ನಾನು ಅಮ್ಮನ ಹತ್ರ ಚಾಡಿ ಹೇಳ್ತೀನಿ, ಹಿಂಗೆ ಅಮ್ಮ ಚಿಕ್ಕಮ್ಮ ನನಗೆ ನೋಡ್ಕೊಳ್ಲಿಲ್ಲ, ನನಗೆ ತಿನ್ನಕ್ಕೆ ಕೊಡಲಿಲ್ಲ, ಉಣ್ಣಕ್ಕೆ ಕೊಡಲಿಲ್ಲ ಅಂದ್ಕೊಂಡು. ಇಂಥ ಹಾಡನ್ನ ಹಳೆ ಹಾಡು ಹೇಳ್ರಿ ಅಂದರು. ಇದೇ ನಮ್ಮ ಕಡ್ಕೊಳ್ಸೋರು ಇವರೆಲ್ಲ ಇರಬೇಕು ಆ ಟೈಮ್ನಲ್ಲಿ. ನಮ್ಮ ಕಲಾವಿದರೇ ಇದ್ವಿ. ಆಮೇಲೆ ಅದು ಟೇಕ ನನಗೆ ಗೊತ್ತಿಲ್ಲ, ಜಪ್ ತಾಲ ಅಂಥೇಳಿ ಅನ್ನೋರಪ್ಪ. ತಗೊಳ್ತೀರಾ? ಯಮನ್ರಾಗ ಅಮರ ಸೌಖ್ಯ ನೀವುದಾ, ಅಮರ ಸೌಖ್ಯ ನೀವುದಾ, ಮಾತೆ ಮಾನಿಕೆ ತ್ಯಾಗೆ. ಅಮರ ಸೌಖ್ಯ ನೀವುದಾ, ಅಮರ ಸೌಖ್ಯ ನೀವುದಾ, ಮಾತೆ ಮಾನಿಕೆ ತ್ಯಾಗೆ. ಅಮರ ಸೌಖ್ಯ ನೀವುದಾ, ಮುಪ್ಪು ಸಾವುಗಳ ಮುಪ್ಪು ಸಾವುಗಳ ಜ್ಯೋತಿ ಜೀವನ ಆಫಲ. ಅಮರ ಸೌಖ್ಯ ನೀವುದಾ. ತುಂಬಾ ಕಷ್ಟ ಆಗ್ತಿತ್ತು ನನಗೆ. ಅಥವರಾಜ್ ಇವರೆಲ್ಲ ಅಲ್ಲೆಲ್ಲ ನಂಗೆ ತಾಳ ತೋರಿಸ್ಕೊಡೋರು. ಇವೆಲ್ಲ ಅವ್ರಿಗೆ ಹೇಳ್ಕೊಟ್ಟಿದ್ದು. ನೀನು ಪ್ರತಿ ಅಕ್ಷರಿಗೂ ಮದ್ದಿಗೆ ಪಟ್ಟು ಬಿದ್ದ ಮೇಲೆ ನೀನು ಹಾಡು ಎತ್ತಬೇಕು ಅಂದ್ಕೊಂಡು, ಇದು ಪೆಟ್ಟು, ಇದು ಹುಸಿ, ಇದು ಮಾತ್ರೆ ಅಂತೇಳಿ ಹೇಳ್ಕೊಟ್ಟಿದ್ರು. ಅದನ್ನ ಕಲ್ತಿದ್ದೆ. ಅದ್ರ ಕಾಲಲ್ಲಿ ತಾಳ ಹಿಡ್ಕೊಂಡು ಹಾಡು ಹೇಳ್ತಿದ್ದೆ ನಾನು. ದಾದ್ರೆ ಇದಾಗುತ್ತೆ, ತಗ್ಗಿನ ತತ್ತನ್ನ. ಇರ್ಲಿ. ಈಗ ಸ್ವಲ್ಪ ತಕ್ಷಣ ಈ ಪತ್ರಕರ್ತರ ಬುದ್ಧಿ ಅಂತೀವಿ ಇದಕ್ಕೆ. ನೀವು ಬಹಳಷ್ಟು ಕೇಳಿಸ್ಕೊಂಡಿದ್ರೊಳಗೆ ನಿಮಗೆ ಕೇಳಿದ ತಕ್ಷಣನೇ ಮರಿಲಾರದಂತ ಒಂದು ಘಟನೆ ಅಂತ ಇರುತ್ತಲ್ಲ, ಬಹಳಷ್ಟು ಇರ್ತಾವೆ. ತಕ್ಷಣ ಕೇಳಿದ್ರೆ ಅದು ನಿಮಗೆ ಸಂತೋಷದ್ದಾಗಿರ್ಬೋದು, ದುಃಖದ್ದಾಗಿರ್ಬೋದು. ಇಂಥದ್ದು ಮರಿಲಿಕ್ಕಾಗಲ್ಲ ನನಗೆ ಅಂತ ಹೇಳೋದು ಯಾವ್ದಾರು ಒಂದು ಘಟನೆ ಇದ್ರೆ ಹೇಳ್ರಿ. ಹಾಂ, ಬೇಜಾರು ಅನಿಸ್ತು ನನಗೆ. ನಾವು ಕಲಾವಿದರು, ನಾವು ಹೀಗೆ ನಾವು ಮಾಡ್ಕೋಬಹುದು ಅನ್ನೋದಕ್ಕೆ. ಇಲ್ಲಿ ಯಾವುದದು ಎಂಥ ಟಾಕೀಸ್, ಸಿನಿಮಾ ಟಾಕೀಸ್ ಐತಲ್ಲ, ಚಿಂದೋಡಿಯವ್ರ ಕಂಪ್ನಿಯಲ್ಲಿ ನಾನು ದುಡಿತಾ ಇದ್ದೆ ಅವಾಗ. ದುಡಿಕೆ ಹೋದ ಮಗ ಹುಡುಕಿ ಬಂದ ಸೊಸೆ ಅಂಥೇಳಿ ಆಡೋರು.
ಇಲ್ಲಿ ಗುಡಿಗೆರೆ ಬಸವಣ್ಣವ್ರ ಹತ್ರ ಸತ್ಯತೆನೋ ಏನೋ ನೇಣು ಹಾಕೋದು ಒಂದು ಸೀನ್ ಇತ್ತು. ತುಂಬ ಚೆನ್ನಾಗಿ ಮಾಡೋರು. ಯಾವ್ದಾದ್ರು ಹಳಬರಿದ್ರೆ ನಿಮ್ಗೆ ಗೊತ್ತಿರ್ಬೋದು, ನೋಡಿದ್ದೀರಾ? ಸತ್ಯತೆನೋ ನೇಣು ಹಾಕೋ ಸೀನ್ ಯಾವುದು ಆ ನಾಟಕದಲ್ಲಿ ಕೊನೆ ಸೀನ್ ಇತ್ತು. ಅದನ್ನ ನೋಡೋಕ್ಕೆ ಅಂದ್ಕೊಂಡು ನಾನು ಮತ್ತು ಆ ತಬಲಾ ಮೇಷ್ಟ್ರು ಅವ್ರ ಹೆಂಡತಿ ನಾವು 3 ಜನ ಸೇರ್ಕೊಂಡು ನಮ್ಮ ನಾಟಕ ಬಿಟ್ಟ ಮೇಲೆ ಅದನ್ನು ನೋಡ್ಲಿಕ್ಕೆ ಹೋದ್ವಿ. ಹೋಗಿ ಆ ನಾಟಕ ಕೊನೆ ಸೀನ್ ಇನ್ನೇನು ಅದನ್ನು ನೇಣು ಹಾಕ್ತಾರೆ ಅದನ್ನು ನೋಡಬೇಕು ಅಂತೇಳಿ ಕೂತಿದ್ದೀವಿ. ಭಾರಿ ಚಂದ ತೋರಿಸೋರು, ಅದನ್ನು ನಿಜವಾಗ್ಲೂ ನೇಣು ಹಾಕ್ದಂಗೆ ತೋರಿಸಿದ್ರು ಅವ್ರ ಕಂಪ್ನಿಲಿ ಟಿಕ್ಸು. ಅದನ್ನು ನೋಡೋಕೆ ಕೂತಿದ್ವಿ. ಆ ಪುಣ್ಯಾತ್ಮ ಗೇಟ್ನಲ್ಲಿ ನಿಂತಿದ್ರು. ರೀ ಟಿಕೆಟ್ ಏನು ರೊಕ್ಕ ಕೊಡ್ಬೇಕಂತ್ರಿ ಅಂತ ಹೇಳಿ ಬಂದ. ನಾನು ಅಲ್ಲಿ 25 ರೂಪಾಯಿ ಹಂಗೆ ಅವ್ರ ಕಂಪ್ನಿಗೆ ಪಾರ್ಟ್ ಮಾಡ್ತಿದ್ದೆ. ನಾಟಕದಲ್ಲಿ ಅವರು ಪೇಮೆಂಟ್ ಇದ್ದು ಏನು ಅನ್ಯಾಯ ಮಾಡಿಲ್ಲ ನನಗೆ ಬಂಗಾರಿನವರು. ತಕ್ಷಣವೇ ನಾಟಕ ಮುಗಿತಿದ್ದಂಗೆ ಪೇಮೆಂಟ್ ತಂದು ಕೊಟ್ಬಿಡೋರು. 25 ರೂಪಾಯಿ ಇಟ್ಕೊಂಡು ಹೋಗಿದ್ದೆ ನಾನು. ಆ ಯಪ್ಪ ಅಂದ್ಕೊಳ್ಳೇನೆ ಇಲ್ಲಾಂದ್ರೆ ಎದ್ದು ಹೋಗ್ಬೇಕಂತ್ರಿ ಅಂತಂತ ಹೇಳಂದ. ಯಾರಂದ್ರು ಅಂದ್ಕೊಂಡು ಕೇಳಿದೆ. ಕಲಾವಿದರು, ನಾವು ಕಲಾವಿದರು. ನಮ್ಮ ಸಾವುಕಾರ ಹೇಳ್ಯಾರ ನೋಡ್ರಿ ಅಂದ್ರೆ ಅವ್ನ ಮುಖ ಕಾಣಲಿಲ್ಲ ನನಗೆ. ಬಿಳಿ ಪಂಚೆ ಕಾಣಿಸ್ತು, ಹಿಂದ್ಗಡೆ ಅಂಗಿ ಕಾಣಿಸ್ತು. ನಿಂತ್ಕೊಂಡು ಹಿಂಗೆ ಕೈ ಮಾಡ್ಕೊಂಡು ಸೈಡ್ ನೋಡ್ಕೊತ ನಿಂತಿದ್ದ. ಕೈಯೆಲ್ಲ 15 ರೂಪಾಯಿ ಇತ್ತು. ಅದನ್ನು 3 ಜನರ ಟಿಕೆಟ್ ಕೊಟ್ಟು ಕಳಿಸಿದ್ದೆ. ಅದು ನನಗೆ ಬೇಜಾರಾಗಿದೆ. ಬಾಕಿದವು ಮಾಮೂಲಿಯೇ ಸಣ್ಣ ಪುಟ್ಟ ನಡೀತಿರ್ತವೆ, ಅಂಥವು ಯಾವ ನಾನು ಮನಸ್ಸಿನ ಮೇಲೆ ತೊಗೊಂಡಿಲ್ಲ. ಆದರೆ ಅದು ಇನ್ನೂ ನಾನು ಮರೆತಿಲ್ಲ. ಅದನ್ನು ತುಂಬ ವರ್ಷದಿಂದ. ನಿಮ್ಮ ಈ ಇಷ್ಟು ವರ್ಷದ ರಂಗಭೂಮಿ ಜೀವನದಲ್ಲಿ ಮರಿಲಾರದ ಪಾತ್ರ ಹೇಳ ನೀವು ನಗಬಾರ್ದು. ನಗ್ಲಿ, ನೀವು ಹೇಳೋ ಮುಂಚೆ ಹೆಂಗೆ ನಗ್ಲಿ? ಆಮೇಲೆ ನಾನು ಸಣ್ಣವಳಿದ್ದಾಗ ಬರೀ ಅಳೋ ಪಾರ್ಟೆ ನಂದು. ಲಿಜರಿನಂತೂ ಖಾಯಮಾಗ್ಬಿಟ್ಟಿತ್ತು. ಈ ಪಡ್ರಿ ಬಾಯಿ ಪಿಕ್ಚರ್ ಹೇಗಿರುತ್ತಲ್ಲ ಅದೇ ಹಣೆ ಬರೋಣ. ಯಾವ ನಾಟಕದಲ್ಲಿ ನೋಡಿ ಕುಂಟಿ ಕುಳ್ಳಿ ಮೂಕಿ ಇಂಥ ಪಾತ್ರಗಳೇ ನನ್ನ ಪಾಲಿಗಿರೋದು. ಅಳಿಸುವ ಪಾತ್ರ, ಕಲ್ಯಾಣಿ ಅದು ಆಡೋದು, ಎಲ್ಲ ಆಡೋದೇ ಪಾತ್ರ ಇತ್ತು. ಇಲ್ಲಿ ಹಗರಿಬೊಮ್ಮನಹಳ್ಳಿಯಲ್ಲಿ ಶರ್ಮಾ ಅನ್ನೋರು ಶೆಟ್ಟಿ ಮಾಮ ಅಂತೇಳಿ ನಾಟಕಾಡಿದ್ರು. ಅದರಲ್ಲಿ ನನಗೆ ವೇಷ ಪಾತ್ರ ಕೊಟ್ಟಿದ್ರು. ಅದು ವೇಷ ತಾಯಿ ಪಾತ್ರ. ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಮನಸಾರೆ ಮಾಡಿದ್ದು ಅದೊಂದು ಪಾತ್ರ ಏನು ನಾನು ಮರೀಲ್ಲ. ನಾನು ಅಡುಗೆ ಕೂಡ ಚೇಂಜ್ ಮಾಡ್ತಿದ್ದೆ. ನನಗದು ಬೇರೆ ಬೋರ್ ಆಗಿಬಿಟ್ಟಿತ್ತು. ಅಳೋದು ಅಂದ್ಕೊಂಡು ಗ್ಲೀಸರೇನಿಗೆ ಒಟ್ಟು ಮಾಡ್ಕೊಂಡ್ಬಿಟ್ಟಿದ್ದೆ. ಬರೀ ಅಳೋ ಪಾತ್ರನೇ ನಮ್ಮ ಹೆಚ್ಚಾಗಿ ಮಾಡ್ಕೊಂಡಿದ್ದು. ಕಾಮಿಡಿ ಪಾತ್ರ ಕೆಲವೊಂದು ಕಂಪ್ನಿಲಿ ಕವಲಿ ಚನ್ನಬಸಪ್ಪ ಅಂತಾರಲ್ಲ ಅವ್ರ ಕಂಪ್ನಿಯಲ್ಲಿ ಜಯಲಕ್ಷ್ಮಿ ಪಾಟೀಲ್ ಅವರ ಅಪ್ಪ. ಅವ್ರ ಜೊತೆಯಲ್ಲಿ ಸೀತೆ ಪಾತ್ರ ಮಾಡಿದ್ದೇನೆ ರೀ 13 ವರ್ಷಕ್ಕೆ ನಾನು. ಅವರು ರಾಮ, ನಾನು ಸೀತೆ. ಮೊದಲಿಗೆ ಶಬರಿ ಪಾತ್ರ ಮಾಡೋಕ್ಕೆ ಕೆಲವು ಹೆಣ್ಮಕ್ಳೇನು ಆಗಲ್ಲಪ್ಪ ಅಂದರು. ಆ ಫಸ್ಟ್ ಶಬರಿ ಪಾತ್ರ ಮಾಡಿಕೊಂಡು ಆಮೇಲೆ ಸೀತೆಯಾಗಿ ನಾನು ನಿಂತಿದ್ದೆ. ಆ ಹಾಡುಗಳು ತುಂಬ ಚೆನ್ನಾಗಿದ್ದಾವೆ. ಆದರೆ ಏನು ಮಾಡಿ ಧ್ವನಿ ಬರ್ತಾ ಇಲ್ಲ. ಶಾರೀರ ಚಲೋದ ಇನ್ನೂ ನನ್ನ ಮನಸ್ಸಿಗೆ ಒಪ್ಪಬೇಕಲ್ಲ. ಈಗ ನಿಮ್ಮ ಮನಸ್ಸಿಗೆ ಒಪ್ಪುವಂಥದ್ದು ಆಯ್ತು. ಈಗ ನೀವು ಇತ್ತೀಚೆಗೆ ನೀವು ಅಭಿನಯಿಸೋದು ಬಿಟ್ಟಿದ್ದೀರಲ್ಲ ಇಷ್ಟು ವರ್ಷದಲ್ಲಿ, ಆ ನಾಟಕ ನೋಡ್ತೀರಿ? ಆಮೇಲೆ ಚೆನ್ನಾಗಿದ್ದ ನಾಟಕ ನೋಡ್ತೀನಿ. ಇವ್ರು ಯಾರು ಈಗ ಕಂಠಣ್ಣ ಅನ್ನದ ಕಂಠಣ್ಣವರು ತುಂಬ ಚೆನ್ನಾಗಿ ಆಡ್ತಾರೆ. ಹಳೇ ನಾಟಕ ಅದು. ಅಪ್ಪುರಾಜರ ಕಂಪ್ನಿಯಲ್ಲಿ ನೋಡಿದ್ದೆ ನಾನು ಸಣ್ಣವಳಿದ್ದಾಗ. ಆಮೇಲೆ ಇವ್ರ ಕಂಪ್ನಿಲಿ ಹುಬ್ಬಳ್ಳಿಗೆ ಹೋಗಿ ಟಿಕೆಟ್ ತೆಗೆಸಿ ಕುಂತಿದ್ವಿ. ಪಾಪ ಅವರು ಟಿಕೆಟ್ ದುಡ್ಡು ವಾಪಸ್ ಕಳಿಸಿದ್ರು. ಅಲ್ಲಿ ನಮಗೆ ಇನ್ಸರ್ಟ್ ಆಗಿತ್ತಲ್ಲ, ಗುಡಿಗೆರೆ ಇನ್ಸರ್ಟ್ ಆಗಿತ್ತು ಅಂದ್ಕೊಂಡು ಟಿಕೆಟ್ ತೆಗೆಸ್ಕೊಂಡು ನಾಟಕ ನೋಡೋಕೆ ಕೂತ್ಕೊಂಡಿದ್ವಿ. ಅವಾಗ ಅವರು ಕಂಠಣ್ಣ ಬಂದು ಅದನ್ನು ದುಡ್ಡು ಇಸ್ಕೊಂಡಿಲ್ಲ. ಅದನ್ನು ಈಗ ನೀವು ಪಾತ್ರ ಮಾಡದೇ ಇದ್ರು ಕೂಡ ನಾಟಕ ನೋಡ್ತೀರಿ. ಈಗ ಏನ್ ಅನ್ಸುತ್ತೆ ಇತ್ತೀಚಿನ ನಾಟಕಗಳನ್ನ? ಅವೆರಡು ಕಂಪನಿ ನಾಟಕ ಚಂದ. ಬೇರೆ ಕಂಪನಿ ನಾನು ನಾಟಕ ನೋಡಿಲ್ಲ. ಅಮೆಚೂರ್ಸ್ ಅಂತೂ ಮೊದ್ಲಿಗೆ ಅಲ್ಲಮ್ಮ, ಹಾಗಲ್ಲ ನಾನು ಹೇಳಿದ್. ಈಗ ನೀವು ಅಮೆಚೂರ್ ನಾಟಕ ಅಂದ್ರೆ ಈಗ ದಾವಣಗೆರೆ ಬೇರೆ ಯಾವುದೇ ಕಂಪನಿ ಬಂದ್ರು ನಾಟಕ ನೋಡ್ತೀರಿ ಈಗಲೂ? ಇತ್ತೀಚಿನ ನಾಟಕ ನಿಮಗೇನು ಅನ್ಸುತ್ತೆ? ಆ ಕಲಾವಿದರು ಈಗಿನ ನಾಟಕಗಳು ಚೆನ್ನಾಗಿದೆ. ನಾನು ನೋಡಿದ ನಾಟಕಗಳು ಚೆನ್ನಾಗಿದ್ದಾವೆ. ನಾಟಕ ಕೇವಲ ಒಂದು ನಾಟಕ ಅಲ್ಲ, ಇತ್ತೀಚಿನ ಕಲಾವಿದ್ರ ಬಗ್ಗೆ ನಾಟಕಗಳ ಬಗ್ಗೆ ನೋಡಿಲ್ಲ ನೀವು? ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿ ಹೊಗಳಿದಾಗ ಹೋಗಿ ನೋಡಿ ಬರ್ತೇನೆ. ಅದರಲ್ಲೂ ಆಯ್ಕೆ. ಸುಮ್ಮನೆ ಬೇಜಾರು ಮಾಡ್ಕೊಂಡ್ರೆ ಎದ್ದು ಬಂದ್ಬಿಡ್ತೀನಿ. ಹೇಳೋದಿಲ್ಲ ಕೇಳೋದಿಲ್ಲ, ಸುಮ್ಮನೆ ನನ್ನ ಪಾಡಿಗೆ ನಾನು ಎದ್ದು ಹೋಗ್ಬಿಡ್ತು. ನಿಮ್ಮ ಆ ಕಾಲದ ಶಿಸ್ತೇನಿತ್ತಲ್ಲ, ಆಶ್ರಮ ಶಿಸ್ತು ದಕ್ಷತೆ ಈಗಿನ ಕಲಾವಿದರಿಗೆ ಕಾಣ್ಲಿಕ್ಕೆ ಸಾಧ್ಯ ಆಗುತ್ತಲ್ಲ? ಸಾಧ್ಯ ಇಲ್ಲ, ಬರಲ್ಲ. ಕಂಪ್ನಿ ಬಿಟ್ಟೇ ಹೋಗ್ಬಿಡ್ತಾರೆ. ಏನಾದ್ರು ಆ ಕಂಡೀಷನ್ ಕರಾರು ಮಾಡಿದರೆ ಕಂಪ್ನಿಯಲ್ಲೇ ಇರೋದಿಲ್ಲ, ಬಿಟ್ಟು ಹೋಗ್ಬಿಡ್ತಾರೆ. ಬೇರೆ ಕಂಪ್ನಿ ಆಯ್ತು ಹೋಗ್ರಿ ಅಂದ್ಕೊಂಡು. ಆಮೇಲೆ ಈಗ ಸ್ವಂತ ಉದ್ಯೋಗ ಕಲ್ತಿದ್ದಾರೆ. ಆವಾಗ ಕಲಾವಿದರಿಗೆ ಹೊರಗಡೆ ಬಣ್ಣ ಹಚ್ಕೊಂಡು ಹೊರಗಡೆ ಕಾಲಿಡೋಕ್ಕೆ ಅನುಮಾನ ಮಾಡ್ಕೊಡೋರು. ನಾವು ಯಾಕೆ ಹೊರಗಡೆ ತಿರ್ಗಾಡ್ಬೇಕು, ನಾಟಕದವ್ರು ಅಂತಾರೆ ಅಂದ್ಕೊಂಡು. ಆಮೇಲೆ ನಮ್ಮಮ್ಮ ಅನ್ನೋರು ನಾವು ಸಣ್ಣವರಿದ್ದಾಗ ಆ ಬೆಂತ್ ಕೂಡ ನೋಡೋಕೆ ಬಿಡ್ತಿದ್ದಿಲ್ಲಂತೆ. ಅಷ್ಟು ಇದು ಗಂಗಾಧರ ಶಾಸ್ತ್ರಿ ಇವರೆಲ್ಲ ಕಂಪ್ನಿಯಲ್ಲಿ ಅವಾಗ ಅವರೆಲ್ಲ ಸಣ್ಣವ್ರು, ಇವ್ರು ಸಣ್ಣವ್ರು, ನಮ್ಮ ತಾಯಿಂದ್ರ ಸಣ್ಣವ್ರು. ಅವ್ರ ತಂದೆ ಜೊತೆಗೆ ತಿರ್ಗಾಡಕ್ಕೆ ಹೋದಾಗ ಅವ್ರ ಬೆನ್ನು ಕೂಡ ತೋರಿಸ್ತಿರ್ಲಿರಂತೆ. ಎಲ್ಲರೂ ಇಷ್ಟಿಷ್ಟ ಕೂದಲ ಬಿಟ್ಕೊಂಡು ಕುಂತು ಬಿಡೋರೆ. ಅದು ಬಾಬುರಾಯರ ಮಕ್ಕಳು, ಸಂಗೀತ ಮಾಸ್ಟರ್ ಮಕ್ಕಳು ಅಂದ್ಕೊಂಡು ಅವ್ರನ್ನ ಸ್ವಲ್ಪ ಒಳಗಡೆ ನೋಡಲಿಕ್ಕೆ ಮಾಡಲಿಕ್ಕೆ ಕಳಿಸೋರಂತೆ. ಆಮೇಲೆ ನಮ್ಮ ಅರ್ಶನಗುಡಿ ಕಂಪ್ನಿನೂ ಹಾಗೆ ಇತ್ತು.
ಒಳಗಡೆ ಯಾರ್ಯಾರನ್ನೂ ಕಳಿಸ್ಕೊಡ್ತಿರ್ಲಿಲ್ಲ. ಅದು ಗ್ರೀನ್ ರೂಮ್ ಅಂತ ಹೇಳಿ ಬೇರೆನೇ ಇರೋದು. ಅಲ್ಲಿ ನಮ್ಮದೇ ಡ್ರೆಸ್ಸು, ನಮ್ಮದೇ ಮಾತುಕತೆ ಅಂದ್ಕೊಂಡು ಅಂದ್ರೆ ನೀವು ಹೊರಗಡೆ ಓಡಾಡ್ತಾನೆ ಇರಲಿಲ್ಲ? ಇಲ್ಲ, ಹೋಗಿದ್ದೀವಿ. ಹೋಗ್ತಿದ್ರು ಅಂದ್ರೆ ನೀವು ಈಗ ಪತ್ರಿಕೆ ಓದೋದು ಅಂದ್ರೆ ಈ ಹೊರಗಡೆ ತಿರುಗಾಡೋದು ಅಂದ್ರೆ ಕಲಾವಿದ್ರ ಬಗ್ಗೆ ಅಷ್ಟೇ ಇರಲಿಲ್ಲ. ಕಾದಂಬರಿ ಹುಚ್ಚಿತ್ತು ನನಗೆ, ಭಾರಿ ಕಾದಂಬರಿಗಳು. ಇದು ದುತ್ತೂರಿಗವರು ಒಂದು ತಮಾಷೆ ಮಾಡ್ತಾ ಇದ್ರು. ಈ ಕಂಪನಿ ಕಲಾವಿದರಿಗೆ ಎಷ್ಟು ಅವ್ರ ಜಗತ್ತೊಳಗಡೆ ಇರ್ತಾರೆ ಅನ್ನೋದಕ್ಕೆ ಒಂದು ತಮಾಷೆ ಹೇಳ್ತಾ ಇದ್ರು. ಏನು ಅಂತಂದ್ರೆ ಇಬ್ರು ಕಲಾವಿದೆಯರು ಮಾತಾಡ್ತಾ ಇದ್ರಂತೆ ಬೆಳಗ್ಗೆ. ಅಯ್ಯ, ರಾಜೀವ್ ಗಾಂಧಿ ತೀರ್ ಹೋದ್ನ ಅಂತ ಹೋಗ್ಬೇಕಂತಾರಂತ ಕಲಾವಿದೆ. ಹೌದಾ, ಯಾವ ನಾಟಕ ಕಂಪನಿಯಾಗಿದ್ಲು ಅಂತ. ನಿಜಾನೇ. ಅಂದ್ರೆ ಅವ್ರಿಗೆ ಅದೇ ಪ್ರಪಂಚ, ಅದೇ ಜಗತ್ತು, ಬೇರೆ ಏನೂ ಅವರಿಗೆ ಹೊರಗಡೆ ಯಾವುದೇ ಈ ಥರದ್ದು. ಅಂದ್ರೆ ನೀವು ಯಾಕೆ ನೆನಪಾಯ್ತು ಅಂದ್ರೆ ನೀವು ಹೊರಗಡೆ ಅವ್ರು ಎಲ್ಲಿ ಹೋಗ್ತಿರ್ಲಿಲ್ಲ ಅಂತ ಹೇಳಿದ್ರಲ್ಲ, ಆ ಥರದ್ದು. ಇಲ್ಲ, ನಮ್ಗದು ಹೊರಗಡೆ ಪ್ರಪಂಚ ಏನು, ರಾಜಕೀಯ ಏನು, ಎಂಥದ್ದು ಏನೂ ಗೊತ್ತಿರಲಿಲ್ಲ ನಮಗೆ. ನಾವು ಊರು ಸುತ್ತಾಡೋದೊಂದು ಗೊತ್ತಿರ್ತಿತ್ತು. ಯಾವ ಹೊಸ ಊರು, ಹೊಸ ಮನೆ, ಹೊಸ ಇದು, ಆಮೇಲೆ ಹೊಸ ಪ್ರೇಕ್ಷಕರು. ಆಮೇಲೆ ಈಗಿನ ಕಲಾವಿದ್ರ ಬಗ್ಗೆಕ್ಕಿಂತ ನಾನು ಇವರೇನು ಪ್ರೇಕ್ಷಕರು ಇರ್ತಾರಲ್ಲ, ಪ್ರೇಕ್ಷಕರೇ ಇವರು ಕಲಾವಿದ್ರನ್ನ ಸರಿ ಮಾಡಬೇಕೇ ವಿನಃ ಕಲಾವಿದ್ರು ಸರಿ ಆಗೋದಿಲ್ಲ, ಮಾಲೀಕರು ಮಾಡೋಕ್ಕಾಗೋದಿಲ್ಲ. ಆಮೇಲೆ ನಾವು ನಿಮ್ಗೆ ಹೇಳಿದ್ರೆ ನೀವು ನನ್ನ ಮೇಲೆ ಬೇಜಾರು ಮಾಡ್ಕೊಳ್ತೀರಿ, ನೀವು ಹೇಳಿದರೆ ನಾನು ಬೇಜಾರು ಮಾಡ್ಕೊಳ್ತೀನಿ. ಈ ಥರ ನಮ್ಮಲ್ಲೇ ಬಂದಿರುತ್ತೆ. ಅದಕ್ಕೆ ಪ್ರೇಕ್ಷಕರೇ ತಿದ್ದುಪಡಿ ಮಾಡಬೇಕು. ಆಮೇಲೆ ಇದನ್ನು ನಾನು ಕಂಡಿದ್ದು, ನಾನು ಅನುಭವಿಸಿದ್ದು. ಸ್ವಲ್ಪ ಸೂರು ತಪ್ಪಿದ್ರೆ ಸಾಕು, ಸರಿ ಹಾಡ್ಕೋ ಅಂತ ಹೋಗೋರು. ತುಮಕೂರು ಕ್ಯಾಂಪ್ನಲ್ಲಿ ಬಸ್ ಕಂಡಕ್ಟರ್ 100 ಪ್ರಯೋಗ ನಡೀತು. ಅಲ್ಲಿ ಮಧುರ ಮಂದ ಮಾರುತ ಅನ್ನೋ ಬಸ್ ಕಂಡಕ್ಟರಲ್ಲಿ ಹಾಡು ಹೇಳ್ತಿದ್ದೆ. ಆ ಪಾತ್ರದಲ್ಲಿ ಏನೂ ಜೀವ ಇಲ್ಲ, ಕುಂಟಿ ಪಾತ್ರ ಅದು. ಈಗಂತೂ ಏನೋ ಮೂಲೆ ಸೇರಿಸ್ಬಿಟ್ಟಾರೆ ಅಂತೇಳಿ ಇವ್ರ ಬೈಲಿ ಕೇಳಿದ್ದೇನೆ. ಶಾಂತ ಅನ್ನೋ ಪಾತ್ರ ಮಾಡ್ತಿದ್ದೆ. ಜಯಮರ ಹಾಡು ಹೇಳ್ರಿ ಅಂತ ಹೇಳೋರು. ಅಷ್ಟು ಹತ್ತಿರದೊಳಗೆ ಬಿಟ್ಟಿದ್ದೆ ಅಲ್ಲಿ ಜನರಿಗೆ ನಾನು. ತುಮಕೂರು ಒಂಥರ ನನ್ನ ಪಾಲಿಗೆ ಆಗಿನ ತವ್ರ ಮನೆ ನಂದು. 71ರಲ್ಲಿ ನಾನು ಇದನ್ನು ಅನುಭವಿಸಿದ್ದು. ಹಾಡು ಹೇಳ್ರಿ ಅಂದ್ಕೊಂಡು, ಯಾರಾದ್ರು ಸ್ವಲ್ಪ ತಪ್ಪಿದ್ರೆ ಏನು ಹಾಡ್ತೀಯಲೇ, ಮುಚ್ಕೊಂಡು ಹೋಗಲೇ ಅಂದ್ಕೊಂಡು. ಅಷ್ಟು ಜ್ಞಾನ ಇರ್ತಿತ್ತು ಪ್ರೇಕ್ಷಕರಲ್ಲಿ. ಈಗ ಎಲ್ಲ ಮತ್ತಿಗೂ ಚಪ್ಪಾಳೆ ಹೊಡೀರಿ ಅಂದ್ಕೊಂಡು ಚಪ್ಪಾಳೆ ಹೊಡೆಯೋದೆ. ಆಮೇಲೆ ಕಣ್ಕಂಡಲ್ಲಿ ಚಪ್ಪಾಳೆ ಹೊಡಿತಿದ್ದಿಲ್ಲ. ಚಪ್ಪಾಳೆಗೆ ಒಂದು ತೂಕ ಇರೋದು, ಒಂದು ಬೆಲೆ ಇರೋದು. ಈಗ ಅದನ್ನ ಎಲ್ಲರೂ ಅಂತಿರ್ತಾರೆ, ಚಪ್ಪಾಳೆ ಹೊಡೀರಿ ಅನ್ಬಾರ್ದು. ಅದನ್ನು ನಾವು ಬೇಡಿ ಪಡಿಬಾರ್ದು. ಅದು ಒಂದು ಗೌರವನೇ. ಚಪ್ಪಾಳೆ ಅನ್ನೋದು ಒಂದು ಗೌರವ ದೃಷ್ಟಿಯಿಂದ ನೋಡ್ತಿದ್ವಿ ನಾವು. ಅದನ್ನ ಚಪ್ಪಾಳೆ ಕಂಡ್ಕೊಂಡವ್ರಿಗೆ ಕೊಡ್ತಿದ್ದಿಲ್ಲ. ನನಗೆ ಯಾವುದರಲ್ಲಿ, ಈ ಚಿತ್ರಾಂಗದ ನಾಟಕದಲ್ಲಿ ಕೃಷ್ಣನ ಪಾತ್ರ ಮಾಡ್ತಿದ್ದೆ. ಒಲಿದೆ ನಿನ್ನಯ ವಿಮಲ ಭಾವಕ್ಕೆ ಬರಲ್ಲ ಈಗ ಹಾಡಕ್ಕೆ. ಕಂದ ಪದ್ಯ ಗೊತ್ತಿರ್ಬೋದು ಅವ್ರು ಚಿತ್ರಾಂಗದ ನಾಟಕದ್ದು. ಕೃಷ್ಣ ಕೊನೆಗೆ ಬರ್ತಾನಲ್ಲ, ಕೇಳ್ಕೊಳ್ತಾಳೆ, ಗಡನೆ ಬಾರಯ್ಯ ಶ್ಯಾಮಲಾಂಗನೆ ಅಂದ್ಕೊಂಡು. ಒಲಿದೆ ನಿನ್ನಯ ವಿಮಲ ಭಾವಕ್ಕೆ ಅನ್ನೋದಕ್ಕೆ ಅದಕ್ಕೆ ಕ್ಲಾಪ್ಸ್ ತೊಗೊಳ್ತಿದ್ದೆ ನಾನು. ಬರೀ ಅದಕ್ಕೆ ಟೇಕ್ ಆಗೀಗ ಏನೂ ಇರ್ತಿದ್ದಿಲ್ಲ, ಶ್ರುತಿ ಕೊಡೋರು. ಯಾರೋ ಕೇಳ್ತೀನಂತಿದ್ದಾರೆ ಒಂದು ಪ್ರಶ್ನೆ. ನೀವು ಕಂಪನಿ ನಾಟಕದಲ್ಲೂ ಮಾಡಿದ್ರಿ, ಜೊತೆಗೆ ನಮ್ಮ ಜೊತೆಗೆ ಹವ್ಯಾಸಿ ನಾಟಕದಲ್ಲೂ ಮಾಡಿದ್ರಿ. ಹೌದು, ಸೂರ್ಯಶಿಕಾರಿ ಅಂತ 2-3 ನಾಟಕದಲ್ಲಿ ಮಹಿಳೆಯರಿಗೋಸ್ಕರ ನಾವು, ನಾನು ಅಕಾಡೆಮಿ ಮೆಂಬರ್ ಅದೇ ಮಾಡಿಸಿ, ಅದ್ರಾಗೂ ಮಾಡಿದ್ರಿ ನೀವು. ಈ 2 ಪ್ರಭೇದಗಳಲ್ಲಿ ನೀವು ಬಹಳ ಖುಷಿ ಪಟ್ಟದ್ದು ಯಾವುದು? ಕಂಪ್ನಿ ನಾಟಕ ಸರ್. ಇದನ್ನು ನಾನು ಅನ್ಯಾಯವಾಗಿ ಹೇಳಿದ್ದಾರೆ. ಕಂಪ್ನಿ ನಾಟಕ ಅಂದರೆ ಒಂದು ಸಟ್ಟ ಹಾಕ್ಬಿಟ್ಟಿರ್ತದು. ಕಂಪ್ನಿ ನಾಟಕಗಳು ಈ ವೃತ್ತಿ ಕಲಾವಿದರು ಅಂತ ಹೇಳಿ ಅಂತೀವಲ್ಲ, ಒಂದು ಮನೆ ಆದಂಗೆ ಆಗಿಬಿಟ್ಟಿರ್ತೇವೆ. ಒಂಥರ ದಿನ ಊಟನೋ ಅಡುಗೆ ನಮ್ಗದು. ಇದು ಹವ್ಯಾಸಿ, ಅಮೇಚೂರ್ಸು ಇವೆಲ್ಲ ಅಂತೀವಲ್ಲ, ಒಂಥರ ಹೋಳಿಗೆ ತುಪ್ಪ ಇದ್ದಂಗೆ. ಅದು ದಿನ ತಿನ್ನೋಕ್ಕಾಗಲ್ಲ. ಅದರಿಂದ ಹೆಸರು ಬರುತ್ತೆ, ನಮಗಿದು ಬರುತ್ತೆ. ದಿನ ಊಟ ಮಾಡೋಕ್ಕಾಗಲ್ಲ. ಆಮೇಲೆ ಅದು ಪ್ರೇಕ್ಷಕರು ಕೊಡೋದಿಲ್ಲ. 1 ದಿವಸ 2 ದಿವಸ ಬರ್ತಾರೆ, ಶಬಾಷ್ ಭಾರಿ ಚಂದ ಮಾಡಿದ್ರೆ ಹಂಗೆ ಅಂತೇಳಿ ಹೊಗಳ್ತಾರೆ, ಹೋಗ್ತಾರೆ ವಿನಾ ದುಡ್ಡು ಕೊಟ್ಟು ಬರ್ರಿ ಅಂದರೆ ಯಾರೂ ಬರೋದಿಲ್ಲ ಇಂಥ ನಾಟಕಗಳಿಗೆ. ಇದೊಂದು ನನ್ನ ಬೇಡಿಕೆ, ಸಣ್ಣದೊಂದು ಅವಕಾಶ ಇದು ನಾನು ನೀವು ಕೊಟ್ಟಿದ್ದು. ಭಾರಿ ಚೆನ್ನಾಗಾಗುತ್ತೆ ಮಾತ್ರ. ಅಂಥ ನಾಟಕಗಳ ಆಡಲಿಕ್ಕೆ ಜನ ಬರೋದಿಲ್ಲ, ಜನ ನೋಡೋಕೆ ಇಷ್ಟಪಡಲ್ಲ. ಏನು ಬೋರ್ ಬಂದ್ಬಿಡು ಅಂದ್ಕೊಂಡು ಎದುರುಗಡೆ ಹೋಗ್ಲತ್ತಾರೆ ನಮ್ಮನ್ನು. ಅಯ್ಯೋ ನೀವು ಸ್ಟೇಜಿಗೆ ಬಂದುಬಿಟ್ರಿ, ಹಾಗಾಯಿತು ಹೀಗಾಯಿತು ಅಂದ್ಕೊಂಡು. ಅದು ಮನ್ಸಾರೆ ಅಲ್ಲ. ಅದನ್ನು ವೃತ್ತಿ ಕಂಪ್ನಿ ನಾಟಕ ಮನ್ಸಾರೆ ಬರ್ತಾನೆ. ಅಂದ್ರಲ್ಲ ನಿನ್ನೆ ನೆಲ ಚಾಪೆ ಅಂದ್ಕೊಂಡು ದುಡ್ಡು ಕೊಡೋ ನಾಟಕ ಅಂದರೆ ಚಾಪೆ ನೆಲದವರೇ ದುಡ್ಡು ಕೊಡೋದು. ಕುರ್ಚಿ ಫಸ್ಟ್ ಸಾಲೆಲ್ಲ ಫ್ರೀ ಸೀಟ್ಗಳೇ ಅವೆಲ್ಲ. ಮತ್ತೆ ಸಾಲಿನಲ್ಲಿ ಬರೋರೆಲ್ಲ 2 ರೂಪಾಯಿ 3 ರೂಪಾಯಿ ಸೀಟ್ ಏನಿತ್ತು. ಧನ್ಯವಾದ. ಮತ್ತೆ ಯಾರು ಕೇಳ್ತೀರಾ? ಮೇಡಮ್ ನಮಸ್ಕಾರ. ನಮಸ್ಕಾರ. ನಾನು ಡಾಕ್ಟರ್ ಸುಜಾತ ಅಕ್ಕಿ ಅಂತ, ಬಳ್ಳಾರಿ ಜಿಲ್ಲೆಯ ರಂಗನಟಿಯರು. ನನ್ನ PhD ವಿಷಯ ಇವು. ನಿಮ್ಮ ಜೀವನ ಅನುಭವದಲ್ಲಿ ವೃತ್ತಿ ರಂಗಭೂಮಿ ಮತ್ತು ಹವ್ಯಾಸಿ ರಂಗಭೂಮಿಯ ಅನುಭವ ಹೇಳಿದಿರಿ. ಇಂದಿನ ನಟಿಯರಿಗೆ ನೀವು ಏನು ಸಂದೇಶವನ್ನು ನೀಡಬಲ್ಲಿರಿ?
ಟ್ರೈನು ತುಂಬ ದೂರ ಹೋಗ್ಬಿಟ್ಟಿದೆ. ನಾನು ಹೇಳಿದ್ರು ಅವ್ರಿಗೆ ಮುಟ್ಟೋದಿಲ್ಲ. ನಾನಲ್ಲಪ್ಪ, ನೀವೇ ಪತ್ರಿಕೆಯಲ್ಲಿ ಬರೆದು ನೀವು ಹಾಕಿದ್ರು ಕೂಡ ಅದನ್ನು ಅವ್ರಿಗೆ ಮುಟ್ಟೋದಿಲ್ಲ. ಅಯ್ಯ ಬರ್ತಾರಿಲ್ಲ, ಅದನ್ನು ತಿದ್ದುಪಡಿ ಮಾಡ್ಕೊಳ್ಳೋದಿಲ್ಲ. ಭಾರಿ ದೂರ ಹೋಗ್ಬಿಟ್ಟಿದ್ದೀವಿ. ನಮ್ಮ ಕಲಾವಿದ್ರದ್ದು ಏನು ಇದೆಯಲ್ಲ, ತುಂಬ ದೂರ, ಗಾಡಿ ತುಂಬ ದೂರ ಹೋಗ್ಬಿಟ್ಟಿದೆ. ನಮ್ಗೆ ಅದನ್ನು ಎಳೆಯೋಕ್ಕಾಗಲ್ಲ, ಎಳೆಯೋ ಶಕ್ತಿ ನನಗೂ ಇಲ್ಲ. ಬಹುಶಃ ನೀವು ಅದನ್ನೇನೋ ಪತ್ರಕರ್ತೆ ನಾನು ಮಾಡಬರಲಿ ಅಂಥೇಳಿ ಯಾರಾದರೂ ಇದ್ದರೆ ಅದನ್ನು ನೀವು ನಿಭಾಯಿಸ್ರಿ. 4 ಜನ ಒಳ್ಳೆ ಪ್ರೇಕ್ಷಕರು ಕರೆಸಿ, ತಿಳುವಳಿಕೆ ಇರೋರಿಗೆ ಸಂಗೀತದ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆ ಆಗಲಿ, ಸಂಗೀತದ ಬಗ್ಗೆ. ಈಗ ಹಳೆಗೆ ಅಂದರು, ಈಗ ಡ್ರಾಮಾ ಕಂಪ್ನಿ ಹಾಡುಗಳು ಅಂದ್ಕೊಂಡು ನೀವು ಏನು ರಂಗಭೂಮಿಯಲ್ಲಿ ಒಂದು ಶಿಸ್ತನ್ನು ಬೆಳೆಸ್ಕೊಂಡಿರ್ತೀರಿ ಅಭಿನಯ ಮಾಡುವಾಗ, ಅದು ಹೀಗಿರಬೇಕು, ನಾವು ಹೀಗಿದ್ವಿ, ನೀವು ಹೀಗಿರಬೇಕು ಅಂತ ಹೇಳ್ಬೋದಲ್ಲ ಅನ್ನೋಣ. ಆಗಲ್ಲ ಆಗಲ್ಲ ಆಗಲ್ಲ. ಒಂದು ಮಲ್ಲಿನಾಥ ಧ್ಯಾನ ಒಂದು ಹಾಡ್ರಿ. ಮಲ್ಲಿನಾಥ ಧ್ಯಾನ, ಮಲ್ಲಿನಾಥ ಧ್ಯಾನ ಮಾಡಿ ನಿರಂತರ, ಮಲ್ಲಿನಾಥ ಧ್ಯಾನ ವಿಫಲಸ, ಮಲ್ಲಿನಾಥ ಧ್ಯಾನ ಮಾಡಿ ನಿರಂತರ, ನಲಿ ನಲಿ ದಾಡಿ, ನಲಿ ನಲಿ ದಾಡಿ ಪಾಡು ವಿಧಾನ, ನಲಿ ನಲಿ ದಾಡಿ ಪಾಡು ವಿಧಾನ, ಮಲ್ಲಿನಾಥ ಧ್ಯಾನ, ಮಲ್ಲಿನಾಥ ಧ್ಯಾನ ಮಾಡಿ ನಿರಂತರ, ಮಲ್ಲಿನಾಥ ಧ್ಯಾನ. ಗಲಗುಂಡಮಾಲ ಶೈಲ ಮನೋಹರ, ಗಲಗುಂಡಮಾಲ ಶೈಲ ಮನೋಹರ, ನಮಾಮೃತ ಸಾರ, ನಮಾಮೃತ ಸಾರ, ನಮಾಮೃತ ಸಾರ, ನಮಾಮೃತ ಸಾರ, ನಮಾಮೃತ ಸಾರ, ನಮಾಮೃತ ಸಾರ, ನಿತ್ಯ ಮಧುಪಾನ, ನಮಾಮೃತ ಸಾರ, ನಿತ್ಯ ಮಧುಪಾನ, ಮಲ್ಲಿನಾಥ ಧ್ಯಾನ, ಮಲ್ಲಿನಾಥ ಧ್ಯಾನ ಮಾಡಿ ನಿರಂತರ, ಮಲ್ಲಿನಾಥ ಧ್ಯಾನ. ಈ ಹಾಡು ಕೇಳಿದರೆ ಸುಭದ್ರಮ್ಮ ಮನ್ಸೂರ್ ನೆನಪಾಗ್ತಾರೆ. ಅವರು ಜೇನು ಕಂಠದಿಂದ ಕೇಳಿದ ಹೌದು, ಅದನ್ನ ಜೇನು ಕಂಠನೆ ಅದು ಕೇಳಿದಾಗೆಲ್ಲ ಈ ಹಾಡು ನೀವು ಹೇಳಿದ ತಕ್ಷಣನೇ ನೀವು ಚಲೋ ಹಾಡಿದ್ರಿ. ಅವ್ರು ಆ ಹಾಡು ಕೇಳಿ ಅವ್ರು ನಾನು ಸುಭದ್ರಮ್ಮರ್ನ ಯಾವಾಗ ನೋಡಿದ್ದೀನಿ ಹೇಳ್ರಿ, ಮಾಸ್ಟರ್ ಹಿರಣ್ಯನ್ ಕಂಪ್ನಿಲಿ ಇದ್ರು ಅವರು. ಸುಭದ್ರಮ್ಮರು ಬೆಟ್ಟದ ಮೇಲೊಂದು ಹಾಡು ಹೇಳ್ತಿದ್ರು, ನಾಟಕ ನಂಗೆ ಸರಿ ನೆನಪಿಲ್ಲ. ಬೆಟ್ಟದ ಮೇಲೊಂದು, ಅವ್ರಿಂದ ಆ ಹಾಡಿಗೆ ಒಂದು ಜೀವ ಬಂದಿತ್ತು. ಅಷ್ಟು ಚಂದ ಹಾಡ್ತಿದ್ರು. ನಮ್ಮ ಸಿರ್ಸಿ ಕ್ಯಾಂಪ್ನಲ್ಲಿದ್ದಾಗ ನಮ್ಮ ಥಿಯೇಟ್ರ್ನಲ್ಲೇ ಮಾಸ್ಟರ್ ಹಿರಣ್ಯರ ನಾಟಕ ಇತ್ತು. ಅವ್ರ ನಾಟಕ ನೋಡೋಕ್ಕೆ ಮಾಸ್ಟರ್ ಹಿರಣ್ಯ ನಾಟಕ ಜಾತ್ರೆ ಥರ ಜನ ಸೇರಿದ್ದು. ಯಾವುದೋ ಸಂಗೀಲಿ ಎಲ್ಲೆಲ್ಲೋ ಹೋಗುತ್ತೋರಿಗೆ ಇವ್ರ ಹಾಡು ಕೇಳಿ ಬಂದಿದ್ವಿ. ಎಲ್ಲರೂ ಹೇಳೋರು ಭಾರಿ ಚಂದ ಹಾಡು ಹೇಳ್ತಾರೆ ಅಂದ್ಕೊಂಡು. ಅವಾಗಿನಿಂದನೂ ಅವ್ರ ಅಭಿಮಾನಿ ನಾನು. ಈ ವೃತ್ತಿ ರಂಗಭೂಮಿಯಿಂದ ಈ ಯುವ ಪೀಳಿಗೆಯ ಮೇಲೆ ಹೇಗೆ ಪ್ರಭಾವ ಬೀರ್ಬೋದು ಅನ್ನೋದೊಂದು ಸಲಹೆಯನ್ನು ನೀಡ್ಬೋದಾ ತಾವು? ಮಾಡಿದರೆ ತುಂಬ ಚೆನ್ನಾಗುತ್ತೆ. ನಾವೆಲ್ಲ ಸಣ್ಣವರಿದ್ದಾಗ ಬೇರೆ ಒಳ್ಳೆ ನಾಟಕ ಆಡೋರು ಅವಾಗ. ಆ ಟೈಮ್ನಲ್ಲಿ ತಿದ್ಕೊಂಡು ಹೋಗುವಂಥದ್ದು. ಈ ಹುಡುಗರಿದ್ರೆ ಏನಾಗುತ್ತೆ, ಕೆಟ್ಟತನ ಮಾಡಿದರೆ ಹೆಣ್ಮಕ್ಳಿಗೆ ಏನಾಗುತ್ತೆ ಅನ್ನೋದಕ್ಕೆ ಅದನ್ನು ಸ್ಟೇಜ್ ಮೇಲೆ ತಿದ್ದು ತೋರಿಸ್ತೀವಿ. ಅದೇ ಮೇಡಮ್, ಈಗ ಮಾಡ್ಬೋದು, ಪ್ರಯತ್ನ ಮಾಡ್ಬೋದು. ಅದ್ರ ಬಗ್ಗೆ ಯಾರು ಹೊಸ ಕವಿಗಳು ಸಿಕ್ಕರೆ ಅವ್ರ ಕಡೆಯಿಂದ ಸಣ್ಣದಾಗಿ ಕತೆ ಬರೆಸಿ. ಅಂದರೆ ಮೊದಲಿನ ಕಾಲದಲ್ಲಿ 3.5 ತಾಸು 4 ತಾಸು ಇರೋದು. ಅದನ್ನು ಬಿಟ್ಕೊಂಡು 1 ತಾಸೇ ನಾಟಕ ಮಾಡ್ರಿ. ಆದರೆ ಅಚ್ಚುಕಟ್ಟಾಗಿ ನಡಿಬೇಕು. ಒಂದು 10 ಜನ ಕಲಾವಿದರು ಇರಲಿ, 6 ಜನ ಕಲಾವಿದರು ಇರಲಿ. ನಾನು ಒಂದು ನಾಟಕ ಅಂತ ಬರೆದಿದ್ದೆ. ಒಂದು ಹೋಗಿ ಬೆಂಗಳೂರು ತನಕ ಹೋಗಿ ವಾಪಸ್ ಬಂದೆ. ನಾನು ಒಂದು ಸಣ್ಣದಾಗಿ ನಾಟಕ ಬರೆದಿದ್ದೆ. ಇದನ್ನು ಯಾವ ರೀತಿ ನಾವು ತಿದ್ದುಪಡಿ ಮಾಡಬೇಕು ಅಂದರೆ ಬಹುಶಃ ದೇವ್ರಿಗೆ ಕೂಡ ಆಗುತ್ತೋ ಇಲ್ಲೋ ಅನ್ನೋ ಅನುಮಾನದಿಂದನೇ ಬರೆದಿದ್ದೆ. ಅದನ್ನು ಮಾಡಿದ್ದೀನಿ, ನಾಟಕ ಮಾಡಿದ್ದೀನಿ. ಇವತ್ತಿನ ದಿನಮಾನಗಳಲ್ಲಿ ಬಹಳ ಯುವ ಪೀಳಿಗೆಯವರು ಎಲ್ಲ ಚಲನಚಿತ್ರ ಈ ಥರದ್ರಲ್ಲಿ ಅವರ ಪ್ರಭಾವ ಬೀರ್ಕೊಂಡು ಅವರ ಜೀವನನೇ ಹಾಳು ಮಾಡ್ಕೊತಾ ಇದ್ದಾರೆ. ಹಾಗಾಗಿ ವೃತ್ತಿ ರಂಗಭೂಮಿ ಅನಾದಿ ಕಾಲದಿಂದನೂ ನಡ್ಕೊಂಡ್ ಬಂದಿರ್ತಕ್ಕಂಥದ್ದು.
ಹಂಗಾಗಿ ಇರೋದ್ರಿಂದ ಆ ವೃತ್ತಿ ರಂಗಭೂಮಿಯಿಂದ ಹೊಸ ಪೀಳಿಗೆಯ ಜನರಿಗೆ ಏನಾದರೂ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ಈ ವೃತ್ತಿ ರಂಗಭೂಮಿಗೆ ಸೇರ್ಬೇಕು ಅವರು. ಪರ್ದೆ ಈಗ ನಮ್ಮಲ್ಲಿ ಅಯ್ಯನಗೌಡರು ಅಂತ ಹೇಳಿದ್ರು, ಯಾವುದದು ಅಕ್ಕಿಯಲ್ಲೂರೇನು ಅವರ ರಿಲೇಷನ್ ಯಾರು ದಾವಣಗೆರೆಯಲ್ಲಿದ್ದಾರೆ. ಅಯ್ಯನಗೌಡ ಅನ್ನೋರು ಇದ್ರು, ಒಂದು ಸಣ್ಣ ಪಾತ್ರ ಮಾಡೋರು ಪೋಸ್ಟ್ ಮನ್ ನಾಟಕದಲ್ಲಿ ಮಹೇಶಾಸ್ತ್ರಿ ಕವಿಗಳು ಬರೆದಿತ್ತು, ಸ್ನೇಹಿತನ ಪಾತ್ರ ಇತ್ತು, ಅದನ್ನ ಮಾಡ್ಕೊತ ಇದ್ದವ್ರು. ಪರ್ದೆ ಇಳಿತಿದ್ರು, ಅವನು ಚಂದ ನೋಡ್ಕೊಂಡು ಕವಿಗಳು ಅವನಿಗೆ ಆ ಪಾತ್ರ ಕೊಟ್ಟಿದ್ರು. ಆಮೇಲಿಂದ ಅವನು ಎಂಥ ದೊಡ್ಡ ನಟ ಆಗಿ ಬಂದ ಗೊತ್ತಾ, ಅವನ ಜೊತೆಲಿ ಆತನ ತಂಗಿ ಪಾತ್ರ ಮಾಡಿದ್ದೀನಿ ನಾನು. ಅಂಥ ದೊಡ್ಡ ನಟ ಆಗಿ ಬಂದ, ಕಲಿಬೋದು, ಕಲೀಲಿಕ್ಕೆ ಅವಕಾಶ ಸಿಗುತ್ತೆ ಸರ್ವಿಸ್ ಕಂಪ್ನಿಯಲ್ಲಿ. ಅಮೆಚೂರ್ನಲ್ಲಿ ಸಿಗೋದು ಕಷ್ಟ ಅಂದರೆ ಅಮೆಚೂರ್ನಲ್ಲಿ ಅಂದರೆ ಒಂದು ಪ್ರಯೋಗ, 2 ಪ್ರಯೋಗ, 3 ಪ್ರಯೋಗ ಮಾಡ್ತಾರೆ, ಜಾಸ್ತಿ ಉದ್ದ ನಡೆಯೋಕ್ಕಾಗಲ್ಲ. ಇವು ಕಂಪ್ನಿ ನಾಟಕ ಅಂದರೆ ಕನಿಷ್ಠ 25 ಅಂತೂ ನಡೆಯುತ್ತೆ ಯಾವುದೇ ಊರಲ್ಲಾಗ್ತದೆ. ಅಷ್ಟರಲ್ಲೇ ಕಲಿಬೇಕು ಅನ್ನೋ ಹುಮ್ಮಸ್ಸಿದ್ದವರು ಮಾಡಿದವರು ಆ ಪಾತ್ರ ಅದನ್ನು ಕರಗತ ಮಾಡ್ಕೋಬಹುದು ಅಂತ ತುಂಬ ಜನ ಕಲಾವಿದರು ಸರ್ವಿಸ್ ಕಂಪ್ನಿಲಿ ಇದ್ದಾರೆ, ಬೆಳೆದಿದ್ದಾರೆ. ವೃತ್ತಿರಂಗ ಮೇಲೆ ಸಿಕ್ಕಾಪಟ್ಟೆ ಅಶ್ಲೀಲ ಬಳಕೆ ಆಗ್ತಾ ಇದೆ. ಅಲ್ಲ, ಅಶ್ಲೀಲ ಪದಗಳನ್ನ ಉಪಯೋಗ ಮಾಡಿದರೆ ಮಾಲೀಕರು ಸ್ಕೋಪ್ ಕೊಡ್ತಾರೆ ಅಂತ ಅಂತಲ್ಲ, ಒಂದೊಂದು ಸಾರಿ ಕಣ್ಣು ಮುಚ್ಕೊಂಡು ಸುಮ್ಮನೆ ಕುಂತಿರ್ತಾರೋ ಏನು ಮಾತಾಡ್ತಾರೆ ಇವರು ಅಂದ್ಕೊಂಡು. ಆದರೆ ಅದನ್ನು ತಿದ್ದುಪಡಿ ಮಾಡೋರು ಪ್ರೇಕ್ಷಕರ ಕೈಲಿ ಅಂಥೇಳಿ ಅಂತ ಇದ್ದೀನಿ. ನಾನು ಈಗಲೂ ಕೂಡ ಹೇಳ್ತಾ ಇರೋದು, ಪ್ರೇಕ್ಷಕರು ಮತ್ತು ಬುದ್ಧಿವಂತರಾಗಬೇಕು, ಜಾಣರಾಗಬೇಕು. ಅವ್ರು ಮಾಡಿದರೆ ಎಲ್ಲರೂ ಸರಿ ಹೋಗ್ತಾರಪ್ಪ. ನಮ್ಮ ಕಾಲದಲ್ಲೆಲ್ಲ ನಮ್ಮ ಪ್ರೇಕ್ಷಕರೇ ತಿದ್ದಿದ್ದು, ನಾವೆಲ್ಲ ನಟಿಯರಾಗಲಿಕ್ಕೆ ಪ್ರೇಕ್ಷಕರೇ ಕಾರಣ. ಅವ್ರಲಿಂದನೇ ಈಗ ನಿಮ್ಮಿಂದ ನಾವೇನ, ನಮ್ಮಿಂದ ನೀವಾಗಲ್ಲ. ನಿಮ್ಮಿಂದ ನಾವು ಬೆಳೆದ್ರೆ ನಾವು ನಿಮ್ಮ ಕಣ್ಣಿಗೆ ಕಾಣ್ತೇವೆ, ನಾವೇ ಬೆಳೀಲಿಲ್ಲ ಅಂದರೆ ಆಗೋದಿಲ್ಲ. ನಮ್ಮನ್ನು ಬೆಳೆಸೋರೇ ನೀವು ಪ್ರೇಕ್ಷಕರು. ಬಳ್ಳಾರಿ ಜಿಲ್ಲೆಯಲ್ಲಿ ಕಂದಗಲ್ ಹನುಮಂತರಾಯರ ರಕ್ತರಾತ್ರಿ ನಾಟಕ ಈಗಲೂ ಆಡ್ತಾರೆ. ಆಡಿದ್ರಂದ್ರೆ ಕಲಾವಿದರು ತಪ್ಪು ಸಂಭಾಷಣೆ ಹೇಳಿದ್ರೆ ಪ್ರೇಕ್ಷಕರು ಎದ್ದು ನಿಂತು ತಪ್ಪು ಹೇಳಿದ್ರಿ ಅಂತ ಹೇಳುವಂತ ಪ್ರೇಕ್ಷಕರಿದ್ರ, ಅಷ್ಟು ಕಂಠಪಾಠ ಅವರಿಗೆ ಆಗಿದೆ. ಆಮೇಲೆ ಹೇಳಿದಲ್ಲ, ಅಷ್ಟೇಲಿ ಮಾತಾಡಿದ್ರೆ ಎದ್ದು ಹೋಗ್ಬಿಟ್ರಿ, ನಿಮ್ಗೆ ಮಾತಾಡೋಕ್ಕಾಗಲಿಲ್ಲ ಅಂದರೆ ನೀವು ನಾಟಕ ನೋಡೋಕೆ ಬರಬೇಡ್ರಿ, ಎದ್ದು ಹೋಗ್ಬಿಟ್ರೆ ಅದು ಅವ್ರಿಗೆ ಭಾರಿ ಇನ್ಸಲ್ಟ್ ಆಗುತ್ತೆ. ಇದನ್ನು ನಾನು ನೋಡಿದ್ದೀನಿ, ಇದನ್ನು ಕೆಲವೊಂದೆಲ್ಲ ಅತಿ ಹೆಣ್ಮಕ್ಳು ಮುಂದ್ಗಡೆ ಕುಂದ್ರೋರಿಲ್ಲ, ಯಾವುದದು ಮಹಾಸತಿ ಅನಸೂಯ ಅಂತೇಳಿ ಆಡೋರು, ಅದರಲ್ಲಿ ಅರ್ಧ ಶಾಪ ಕೊಡ್ತಾನೆ. ಆ ಇಬ್ಬರು ಕಾಮಿಡಿ ಇರ್ತಾರೆ, ನೀವು ಹೆಣ್ಣಾಗಿ ಹೋಗ್ರಿ ಅಂದ್ಕೊಂಡು ಅವನಿಗೆ ಹೆಣ್ಣು ಡ್ರೆಸ್ ಹಾಕ್ಕೊಂಡು ಆ ಶಾಪ ಕೊಟ್ಟಾಗ ಇದೇ ಸುರೇಂದ್ರನ ಹಾಕೊಂಡು ಸ್ವಲ್ಪ ಓರಾಗ ಅಭಿನಯ ಮಾಡೋರು. ಕರ್ಜಿಗೆ ಕ್ಯಾಂಪು, ಆ ಕರ್ಜಿ ಕ್ಯಾಂಪ್ನಲ್ಲಿ ದೊಡ್ಡವರು ಅಧಿಕಾರಿಗಳು ಕಾಣುತ್ತೆ, ನಾವು ಸಣ್ಣವ್ರು ಅವಾಗ ಅಧಿಕಾರಿಗಳು ಕಾಣುತ್ತೆ, ಅವ್ರು ಕುಂತಿದ್ದ ಲೈನ್ ಎಲ್ಲ ಖಾಲಿ ಮಾಡ್ಕೊಂಡು ಎದ್ದು ಹೋಗ್ಬಿಟ್ರು. ಪುಕ್ಷಟಿ ಬಂದರು ಅನ್ನೋದು ಗೊತ್ತಿಲ್ಲ ನನಗೆ, ಟಿಕೆಟ್ ಕೊಟ್ಟಿದ್ರು ಅನ್ನಲ್ಲ. ಆ ರೀತಿ ಮಾಡಿದಾಗ ದೊಡ್ಡ ಮಾಲೀಕರು ಬಂದು ಬೈದರು ಅವರಿಗೆ, ಏನು ಮಾತಾಡ್ತೀವ, ಮೈ ಮೇಲೆ ಖಬರ್ ಐತೋ ಇಲ್ಲ, ನಿನ್ನ ಅಣ್ಣ ತಮ್ಮ ಅವರಿಬ್ಬರು ಮಾತಾಡ್ತೀಯೇನೋ ಅನ್ಕೊಂಡು. ನಿಮ್ಮ ನೆನಪಿನ ಗಣಿ ಭಾಳ ದೊಡ್ಡದು. ಇಷ್ಟೊತ್ತು ನಿಮ್ಮ ಎಲ್ರಿಗೂ ನಮಸ್ಕಾರ. ನನ್ನಿಂದ ಟೈಮ್ ಆಗೋದು ಬೇಡ ಇಲ್ಲ